ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹನುಮಂತ ದುರ್ಗದ್. ಈ ವಾರದ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್, ತುಂಬಾ ಜನಕ್ಕೆ ರಾಜಕಾರಣಿಗಳ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಗಳಿರ್ತವೆ ಸರ್. ಸೊ ಆ ಎಲ್ಲ ಕ್ವಶನ್ಗಳನ್ನ ತಮ್ಮ ಮುಂದೆ ಇಡಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತೀವಿ ಸರ್. ನೀವು ಒಂದು ದಿನದ ಪ್ರಾರಂಭ ಅಂದ್ರೆ ಒಂದು ದಿನವನ್ನ ಯಾವ ರೀತಿ ಪ್ರಾರಂಭ ಮಾಡ್ತೀರಿ ಸರ್? ಸೊ ನನ್ನ ಕುಟುಂಬದ ಕೆಲಸ ಕಾರ್ಯಗಳು ಬೆಳಗ್ಗೆ 8ರಿಂದ 9 ಒಳಗೆ ಮುಗಿಸಿ ಸಾಮಾನ್ಯವಾಗಿ 9-9:30 ನಾನು ಮನೆ ಬಿಡ್ತಕ್ಕಂಥದ್ದು ನನ್ನ ಅಭ್ಯಾಸ. ಕೆಲಸ ಇರಲಿ ಬಿಡಲಿ, ಬಟ್ ಗಂಡಾದವನು ಮನೆಯಲ್ಲಿ ಕೂತ್ಕೊಳ್ಬಾರ್ದು ಅಂತ ಕಥೆ ಹೇಳ್ತಾರೆ. ಹಾಗೆ ನನ್ನ ಪದ್ಧತಿ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಬೆಳಗ್ಗೆ ನನ್ನ ಕಚೇರಿ ಕೆಲಸ ಇದ್ದರೆ ಅಲ್ಲಿಗೆ ಹೋಗ್ತೇನೆ, ಇಲ್ಲ ಅಂತಂದರೆ ಸೀದಾ ನನ್ನ ಪಕ್ಷದ ಕಚೇರಿಯಲ್ಲಿ ಹೋಗ್ಕೊಳ್ತೇನೆ. ಅಲ್ಲಿ ಏನೇ ಚಟುವಟಿಕೆಗಳು ನಡೀತದೆ ಅದರಲ್ಲೆಲ್ಲ ಭಾಗಿಯಾಗ್ತಕ್ಕಂಥದ್ದು ಇದು ಇರ್ತದೆ. ಮಧ್ಯಾಹ್ನ ನಾನು ಸಾಮಾನ್ಯವಾಗಿ ಹೋಟೆಲ್ಲು ಅಲ್ಲಿ ಇಲ್ಲಿ ಹೋಗಿ ಊಟ ಮಾಡೋದು. ನಮ್ಮ ಪಕ್ಷದಲ್ಲೇ ಆ ಎಲ್ಲ ವ್ಯವಸ್ಥೆ ಇದೆ. ಅಲ್ಲೇ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮಧ್ಯಾಹ್ನದ ಭೋಜನ ಸಹಜವಾಗಿ ಅಲ್ಲಿ ಮಾಡ್ತೇವೆ. ಅದು ಮನೆ ಊಟ ಇದ್ದಂಗೆ ಇರ್ತದೆ, ಅದರಿಂದ ಅಲ್ಲಿ ಮಾಡ್ತೇವೆ. ಇಲ್ಲ ಅಂತಂದರೆ ಅಲ್ಲಿಂದ ಮತ್ತೆ ನನ್ನ ವಿಧಾನಸೌಧ ಕಚೇರಿ ಅಥವಾ ಎಲ್ಲಿ ಜನ ಸಂಪರ್ಕ ಇದೆ ಅಲ್ಲಿಗೆ ಹೋಗ್ತೇನೆ. ಯಾಕೆಂತಂದರೆ ಬಂದ ಜನ ನನ್ನನ್ನು ಸುಲಭವಾಗಿ ಭೇಟಿ ಮಾಡಲಿಕ್ಕೆ. ಅದಾದ ನಂತರ ಮೊದಲೆಲ್ಲ TV ಮಾಧ್ಯಮಗಳಲ್ಲಿ ಚರ್ಚೆಗೆ ಹೋಗ್ತಿದ್ವಿ. ಹಾಗಾಗಿ ಒಂದು ಚರ್ಚೆಗಳಲ್ಲಿ 7 ಅಥವಾ 8 ಗಂಟೆವರೆಗೂ ಚರ್ಚೆಗಳಿರ್ತಿತ್ತು, ಅದಿರ್ತಿತ್ತು. ಅದಾದಮೇಲೆ ಮನೆಗೆ ಹೋಗ್ತೀವಿ. ಈಗ ಬಹುಶಃ ಅದೆಲ್ಲ ಹೋಗೋದಿಲ್ಲ. ಆ ಕಾರಣದಿಂದಾಗಿ ಒಂದು ಕೆಲಸ ಇಲ್ಲ ಅಂತಂದರೆ 6-7 ಗಂಟೆಗೆ ಮನೆಗೆ ಹೋಗ್ತೇನೆ. ಮತ್ತು ಯಾವುದೇ ಹೊರಗಡೆ ಹೋಗ್ತಕ್ಕಂಥದ್ದು ಇಂಥ ಅಭ್ಯಾಸ ನನಗಿಲ್ಲ. ಸೊ ಅದರಿಂದಾಗಿ ಇಡೀ ದಿನವನ್ನು ನಾನು ನನ್ನ ಇದು ಕುಟುಂಬ ಮತ್ತು ನನ್ನ ಚಟುವಟಿಕೆಗಳಿಗೆ ನಾನು ವಿನಿಯೋಗ ಮಾಡ್ತೇನೆ. ಸರ್, ಈಗ ರಾಜಕಾರಣಿಗಳಂತಂದು ಹೇಳಿದ್ರೆ ಸಹಜವಾಗಿ ದಿನನಿತ್ಯ ಈ ಚಟುವಟಿಕೆಗಳಿತ್ತು, ಇದರ ನಡುವೆ ಕುಟುಂಬಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗುತ್ತಾ ಸರ್ ನಿಜವಾಗ್ಲೂ? ಸೊ ಸಹಜವಾಗಿ ಆಗೋದಿಲ್ಲ. ಯಾಕಂತಂದರೆ ನಾವು ಹೆಚ್ಚು ನಮ್ಮ ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಂಡಿರ್ತೇವೆ. ಆದರೂ ಕೂಡ ಕುಟುಂಬ ಕೇಳಿದಾಗ ಅವರ ಇದಕ್ಕೆ ನಾವು ಸ್ಪಂದಿಸಬೇಕಾಗ್ತದೆ. ಯಾಕಂತಂದರೆ ನಾವು ನಮ್ಮ ಕುಟುಂಬಕ್ಕೆ ಸಮಯ ಕೊಡಲಿಲ್ಲ ಅಂದರೆ ಬೇರೆಯವ್ರಿಗೆ ಆಗಿ ಕೊಡೋಕ್ಕಾಗತ್ತೆ. ಹಾಗಾಗಿ ಅಷ್ಟೊಂದು ದೊಡ್ಡ ಸಮಸ್ಯೆ ಏನಿಲ್ಲ. ಕೆಲವು ಸಾರಿ ಈ ಪ್ರವಾಸ ಕಾರ್ಯಕ್ರಮಗಳು ಅದು ಇದು ಆದಾಗ ಹೆಚ್ಚು ದಿನಗಳ ಕಾಲ ನಾವು ಹೊರಗಡೆ ಸುತ್ತಬಹುದು. ಆದರೆ ಬೆಂಗಳೂರಿನಲ್ಲಿದ್ದಾಗ ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಆರೋಗ್ಯದ ಕಡೆ ಹೇಗೆ ಗಮನ ಹರಿಸ್ತೀರಿ ಸರ್? ಸೊ ಆರೋಗ್ಯದ ಈಗ ಬೆಳಗ್ಗಿನ ಚಟುವಟಿಕೆಗಳಲ್ಲಿ ಬೆಳಗ್ಗೆ ಒಂದು ಸ್ವಲ್ಪ ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು, ಇಲ್ಲಾಂತಂದರೆ ಸಣ್ಣದಾಗಿ ಒಂದು ವ್ಯಾಯಾಮ ಮಾಡ್ತಕ್ಕಂಥದ್ದು, ವಾಕಿಂಗ್ ಮಾಡ್ತಕ್ಕಂಥದ್ದು, ಇಂಥ ಚಟುವಟಿಕೆಗಳನ್ನು ನಾವು ಮಾಡ್ಕೊಳ್ತೀವಿ. ಅದಾದಮೇಲೆ ಆರೋಗ್ಯ ಬಹಳ ಮುಖ್ಯ ಪ್ರತಿ ಮನುಷ್ಯನಿಗೆ. ಆ ಕಾರಣದಿಂದ ಈ ಡಾಕ್ಟ್ರುಗಳು ಏನು ಸಲಹೆಗಳನ್ನು ಕೊಟ್ಟಿರ್ತಾರೋ ಅದರ ಪ್ರಕಾರ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮಹತ್ತರ ಘಟ್ಟ ಇರುತ್ತೆ ಸರ್. ಅಂದರೆ ಆ ಒಂದು ಘಟನೆಯನ್ನು, ದುಃಖ ಆಗಿರೋ ಘಟನೆಯನ್ನು ಮರೀಲಿಕ್ಕೆ ಆಗೋದಿಲ್ಲ ಅನ್ನೋಂತಹ ದುಃಖದ ಘಟನೆ ಏನಾದರೂ ಜೀವನದಲ್ಲಿ ನಡೆದಿದೆಯಾ ಸರ್ ನಿಮ್ಮ ಜೀವನದಲ್ಲಿ? ನನಗೇನು ಅಂತ ದುಃಖ ಅಂತ ಅನಿಸಿಲ್ಲ. ಈಗ ನನಗೆ ನನ್ನ ತಂದೆ ತಾಯಿ ಇಬ್ಬರು ಕೂಡ ಇಲ್ಲ. ನಮ್ಮನ್ನು ಸಾಕಿ ಸಲಹಿದವರು ಅಂಥವರನ್ನು ಕಳ್ಕೊಂಡಾಗ ಒಂದು ಸ್ವಲ್ಪ ದುಃಖ ಆಗಿದ್ದು ಅಂತಂತಂದರೆ ಅದು ಎಲ್ಲರಿಗೂ ಆಗ್ತಕ್ಕಂಥ ಸಹಜ ಘಟನೆ. ಅಂಥ ರೀತಿಯಲ್ಲಿ ನಮಗೂ ಆಗಿರ್ಬೋದು ಅಷ್ಟೇ. ವಿಶೇಷವಾಗಿ ನಮಗೆ ಆ ರೀತಿ ಆಗಿದ್ದಂತ ಏನಿಲ್ಲ. ಸಂತೋಷದ ಕ್ಷಣ ಸರ್? ಏನು ಸಂತೋಷದ್ದು, ಪ್ರತಿದಿನವೂ ಸಂತೋಷವೇ. ಯಾಕೆ ಅಂತಂದರೆ ನಾವು ಪಾಪಕಾರಿಗಳನ್ನು ಮಾಡದೇ ಇದ್ದರೆ, ಲಗೇಜ್ ಭಾಳ ದೇಹ ಭಾರ ಜಾಸ್ತಿ ಆಗದೇ ಇದ್ದರೆ, ದೇಹದ ಮೇಲೆ ಇಲ್ಲದನ್ನೆಲ್ಲ ಎತ್ತಿ ಹಾಕ್ಕೊಳ್ಳದೇ ಇದ್ದರೆ, ಜೀವನ ನಾವೇನೋ ಸಾರ್ಥಕತೆಗಾಗಿ ಮಾಡ್ತಾ ಇದ್ದೀವಿ ಅಂತ ಅನಿಸಿದಾಗ, ನಮ್ಮನ್ನು ನಾವು ಸಮಾಜ ಸೇವೆಗೆ ಅಂತ ತೊಡಗಿಸ್ಕೊಂಡಾಗ, ಬಂದವರ ಸೇವೆ ಮಾಡ್ತೀವಲ್ಲ, ಅವರ ಕಷ್ಟ ಸುಖಗಳನ್ನು ಕೇಳ್ತೇವಲ್ಲ, ಇನ್ನೊಂದು ಬೆಂದು ಬಂದವರಿಗೆ ಸಹಕಾರಿಯಾಗಿ ನಿಲ್ತೇವಲ್ಲ, ಯಾರಿಗೋ ಏನೋ ಒಳ್ಳೇದು ಮಾಡಿದ್ದೀವಿ ಅಂತಂದಾಗ ಆಗೋ ಸಂತೋಷ, ಅದು ಎಲ್ಲಕ್ಕಿಂತ ದೊಡ್ಡ ಸಂತೋಷ ನಮಗೆ.
ಸರ್ ತುಂಬ ಇಂಟ್ರೆಸ್ಟಿಂಗ್ ಏನಂತಂದು ಹೇಳಿದ್ರು ಸರ್, ವೈಯಕ್ತಿಕವಾಗಿ ಒಂದಷ್ಟು ರಾಜಕಾರಣದಲ್ಲಿದ್ದಾಗ ರಾಜಕಾರಣಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿರ್ತಾರೆ. ಈಗ ಸಹಜವಾಗಿ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೂತ್ಕೊಳ್ಳುವಂಥದ್ದು ಅಂತ ಅಷ್ಟು ಸುಲಭದ ಮಾತಲ್ಲ. ನಿಮಗೆ ರಾಜಕೀಯ ಆರಂಭದ ದಿನಗಳಲ್ಲಿ ಏನಾದರೂ ಸಂಕಷ್ಟ ಎದುರಾಗುವಂಥದ್ದು ಅಥವಾ ಸವಾಲುಗಳು ಯಾವ ರೀತಿ ಇತ್ತು ಸರ್? ಈಗ ನಮ್ಮ ಸಮುದಾಯಗಳಿಗೆ ಸವಾಲು ಸಹಜ. ಅದರಲ್ಲೂ ಯಾವುದೇ ರಾಜಕಾರಣದ ಇತಿಹಾಸವಿಲ್ಲದ ಕುಟುಂಬಗಳು ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಬೇರೆ ಬಿಡ್ತಕ್ಕಂಥದ್ದು ಅಂತಂದ್ರೆ ಭಾಳ ಕಷ್ಟದ ಸಂಗತಿ. ಆ್ಯಕ್ಚುಲಿ ನನ್ನ ತಂದೆ ಕೂಲಿಕಾರರು, ತಾಯಿಯೂ ಅಷ್ಟೇ. ನಮ್ಮ ಮೂಲ ಸ್ಥಾನ ದೇವನಹಳ್ಳಿಯ ಬೀಡಿಗಾನಹಳ್ಳಿ ಅಂತ. ಅಲ್ಲಿಂದ ನನ್ನ ತಂದೆಯವರು ಹೊಸಕೋಟೆಯಲ್ಲಿ ಬಂದು ಅಲ್ಲಿ ಸ್ಥಳಗೂರಿದರು. ಆ ಸಂದರ್ಭದಲ್ಲಿ ನನ್ನ ಜನ್ಮ ಆಗಿದ್ದು ಹೊಸಕೋಟೆಯಲ್ಲಿ. ಈಗಲೂ ಹೊಸಕೋಟೆ ಮತ್ತು ದೇವನಹಳ್ಳಿಗೆ ನನ್ನ ಸಂಪೂರ್ಣ ಸಂಬಂಧ ಇದೆ. ಆಗಿಂದಾಗಿ ನಾನು ಹೋಗೋದು ಇದು ಎಲ್ಲವೂ ಕೂಡ. ರಾಜಕೀಯಕ್ಕೆ ಬರ್ತೀನಿ ಅಂತ ನಾನು ಕೂಡ ಅಂದ್ಕೊಂಡಿರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ವಿಚಾರಗಳನ್ನು ಬಹಳವಾಗಿ ನಾವು ಅಧ್ಯಯನ ಮಾಡ್ತಾ ಹೋದಾಗ ಒಂದು ರೀತಿಯಲ್ಲಿ ನಮಗೆ ಈ ಸಮಾಜ ಸೇವೆಗೆ ನಿಲ್ಲಬೇಕು ಅಂತಕ್ಕಂಥ ಪ್ರೇರೇಪಣೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಕೂಡ ಏನೋ ಒಂದು ಸಾಧನೆ ಮಾಡಬೇಕು. ಅದು ರಾಜಕಾರಣದಲ್ಲಿ ಸಾಧ್ಯ ಇದೆ. ಯಾಕೆಂತಂದರೆ ಸಾಧನೆ ಮಾಡ್ತಕ್ಕಂಥದ್ದು ಎಲ್ಲ ಫೀಲ್ಡಲ್ಲೂ ಮಾಡ್ಬೋದು. ಆದರೆ ಜನರಿಗೆ ಸಹಕಾರಿಯಾಗಿ ನಿಲ್ತಕ್ಕಂಥ ಯಾವುದಾದ್ರೂ ಒಂದು ಫೀಲ್ಡ್ ಇದ್ದರೆ ಅದು ರಾಜಕಾರಣ. ಯಾಕೆಂತಂದರೆ ಇಲ್ಲಿ ಅಧಿಕಾರ ಇದೆ ಮತ್ತು ಸವಲತ್ತುಗಳಿದೆ. ಯಾರು ಸವಲತ್ತುಗಳಿಂದ ವಂಚನೆಗೆ ಒಳಗಾಗಿರ್ತಾರೋ ಅಂಥವರಿಗೆ ನಾವು ಸಹಕಾರಿಯಾಗಿ ನಿಲ್ಲಬಹುದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಟು ಪವರ್ ಇಲ್ಲದ್ರೆ ಮಾತ್ರವೇ ಇದು ಮಾಡಲಿಕ್ಕಾಗೋದು, ಇಲ್ಲಾಂತಂದ್ರೆ ಆಗಲ್ಲ ಅಂತ. ಅಲ್ಲ, ಅಧಿಕಾರ ಸಿಕ್ಕ ತಕ್ಷಣವೇ ಸಮಸ್ಯೆಗಳನ್ನು ಈಸಿಯಾಗಿ ಬಗೆಹರಿಸ್ಬೋದು ಅನ್ಸುತ್ತೆ ಸರ್ ನಿಮಗೆ? ಅಲ್ಲ, ಎಲ್ಲದರಲ್ಲೂ ಅಲ್ಲ. ಈಗ ಕೆಲವರು ಮಂತ್ರಿಗಳಾಗ್ತಾರೆ, ಅವರಿಗೂ ಇತಿಮಿತಿ ಇದೆ, ಇಲ್ಲ ಅಂತಲ್ಲ. ಆದರೆ ಕೊಡುವ ಕೈ ಅದು. ಕೊಡುವ ಜಾಗದಲ್ಲಿ ಕುಳಿತರೆ ಜನರ ಸಮಸ್ಯೆಗೆ ಸ್ಪಂದಿಸ್ಬೋದು. ಕೆಲವರಿಗೆ ಕೊಡೋ ಮನಸ್ಸೇ ಇಲ್ಲ ಅಂತಂದ್ರೆ ನೀವು ಎಂಥದ್ದೇ ಇದ್ರೂ ಕೊಡಲ್ಲ, ಅದು ಬೇರೆ. ಆದರೆ ಹುಡುಕಿ ಆದರೂ ಕೊಡುವವನು ಇಲ್ಲದಿದ್ದನ್ನು ಕೂಡ ಹುಡುಕಿ ಸಹಾಯ ಮಾಡಬಹುದು. ಆ ರೀತಿ ರಾಜಕಾರಣದಲ್ಲಿ ಆ ರೀತಿಯ ವ್ಯವಸ್ಥೆ ಇದೆ. ಆ ಕಾರಣದಿಂದ ನಾವು ಅದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಅನಿಸ್ತು. ನಾನು ಆಯ್ಕೆ ಮಾಡ್ಕೊಂಡ ಮೇಲೆ ಭಾಳಷ್ಟು ಶ್ರಮಪಟ್ಟೆ. 40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ದುಡ್ದೆ. ಆದರೆ ಕಾಂಗ್ರೆಸ್ ನಮ್ಮನ್ನು ಗುರುತಿಸಲಿಲ್ಲ. ಯಾಕೆಂತಂದರೆ ಅಲ್ಲಿ ಒಂದು ರೀತಿಯ ಸೈಕೋಫೆನ್ಸಿ ಇದೆ. ಜೊತೆಗೆ ಬರೀ ಕುಟುಂಬ ರಾಜಕಾರಣ ಬಿಟ್ಟು ಅಲ್ಲಿ ಏನೂ ಇಲ್ಲ. ಎಲ್ಲವೂ ಹೇಳ್ತಾರಲ್ಲ, ಯಾರಿಗಾದರೂ ಏನಾದರೂ ಕೊಟ್ಟರು ಅಂದರೆ ತಿಂದು ತೇಗಿ ಇನ್ನೇನು ನಮಗೆ ಅಜೀರ್ಣ ಆಗಿಬಿಡ್ತದೆ, ಇನ್ನಷ್ಟು ತಿನ್ನೋಕ್ಕಾಗಲ್ಲ ಅಂತ ಉಳಿದೋಗ್ಬಿಡ್ತಲ್ಲ. ಅದಕ್ಕಾಗಿ ಯಾರಿಗಾದರೂ ಕೊಡಬೇಕು, ಆ ರೀತಿ ಮನ್ಸು ಬರುತ್ತೆ ಹೊರತಲ್ಲಿ. ಇಲ್ಲ ಅಂತಂದ್ರೆ ಹೊಸಬರ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕುಟುಂಬದ ರಾಜಕಾರಣ ಬಂದಾಗ ಬಿಜೆಪಿಯಲ್ಲೂ ಕುಟುಂಬ ರಾಜಕಾರಣ ಇದೆ, JDS ಅಲ್ಲೂ ಇದೆ. ಅದ್ರ ಬಗ್ಗೆ ಯಾಕೆ? ಈಗ ನಾನು ಅದನ್ನು ಆಪಾದನೆ ಅಂತ ಮಾಡಲ್ಲ. ಯಾಕೆ ಅಂದರೆ ಇಲ್ಲೂ BJPಯಲ್ಲೂ ಒಂದೆರಡು ಕುಟುಂಬಗಳು ರಾಜಕಾರಣದಲ್ಲಿವೆ ಅಥವಾ ಬೇರೆ ಪಕ್ಷಗಳಿದೆ. ಕಾಂಗ್ರೆಸ್ನಲ್ಲಿ ಆಗಲ್ಲ. ಒಂದು ಕುಟುಂಬ ರಾಜಕಾರಣ ಪ್ರಾರಂಭ ಮಾಡಿದ್ರೆ ಇನ್ನು ಪರ್ಮನೆಂಟಾಗಿ ಆ ಕುಟುಂಬ ರಾಜಕಾರಣದಲ್ಲೇ ಇರುತ್ತೆ ಅಂತದ್ದು ನಾನು ಹೇಳೋದು. ಒಂದು ಕುಟುಂಬವೇ ಒಂದು ಪಕ್ಷವನ್ನು ನಡೆಸಿದ್ರೆ ಅದು ಕುಟುಂಬ ರಾಜಕಾರಣ, ಪರಂಪರೆ ಅದು. ಕಾಂಗ್ರೆಸ್ ನೋಡಿ, ನೆಹರೂಯಿಂದ ಪ್ರಾರಂಭ ಆಗಿದ್ದು ಇವತ್ತಿಗೂ ಆ ಕುಟುಂಬನೇ ಇದೆಯಲ್ಲ, ಅದಕ್ಕೆ ಅದನ್ನು ಹೇಳ್ತಾರೆ. ಅದನ್ನಷ್ಟೇ ಹೇಳಿದೆ ನಾನು. ಬಟ್ ಇಲ್ಲಿ ಕುಟುಂಬ, ನೀವು ದಲಿತ ಸಮುದಾಯಗಳಲ್ಲೂ ನೋಡಿ, KH ಮುನಿಯಪ್ಪ ಅವರಾಯಿತು, ಇನ್ನು ಅವರ ಕುಟುಂಬನೇ ಇನ್ನು ಮುಂದುವರೆಗೂ ಅಷ್ಟೇ ಬರ್ತಾ ಇದೆ. ಅದೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರದಾಯಿತು, ಈಗ ಅದೇ ಕುಟುಂಬ ಅಷ್ಟೇ ಬರ್ತಾ ಇದೆ. ಇನ್ನು ಮುಂದೆ ತಗೊಳ್ಳಿ HC ಮಹದೇವಪ್ಪ ಅದೇ ಬರ್ತಾ ಇದೆ. ಹಿಂಗೆ ನೀವು ಯಾರನ್ನ ತಗೊಳ್ಳಿ, ಬರೀ ಇವ್ರನ್ನ ಹೇಳಂತೇಳ. ಈಗ ರಾಮಲಿಂಗಾರೆಡ್ಡಿ ಅವ್ರನ್ನ ತಗೊಳ್ಳಿ, ದಿನೇಶ್ ಗುಂಡೂರಾವ್ ಅವ್ರನ್ನ ತಗೊಳ್ರಿ, ಈಗ ಬಂಗಾರಪ್ಪನವ್ರ ಫ್ಯಾಮಿಲಿನ ತಗೊಳ್ರಿ, ಯಾರನ್ನಾದ್ರೂ ತಗೊಳ್ಳಿ, ಆ ಫ್ಯಾಮಿಲಿಗಳೇನೆ ಆಕ್ಯುಪೈ ಮಾಡ್ಕೊಳ್ತಾರೆ. ಆ ಪಕ್ಷ ಕೂಡ ಅಂಥವ್ರನ್ನ ಮಾತ್ರನೇ ಮೇಲೆತ್ತಾರೆ.
ಹಾಗಾಗಿ ಅಲ್ಲಿ ಥರ್ಡ್ ಪರ್ಸನ್ಗೆ ಜಾಗ ಇರೋದಿಲ್ಲ. ಅಲ್ಲ, ಈ ಕುಟುಂಬದ ರಾಜಕಾರಣದ ವಿಚಾರ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅನೇಕ ರೀತಿಯ ಚರ್ಚೆ ಆಗುತ್ತೆ. ಆದರೆ ಎಲ್ಲ ನಾಯಕರು ಹೇಳುವಂಥದ್ದು ಸಾಮರ್ಥ್ಯ ಇರೋರೆಲ್ಲ ಆಗ್ತಾರೆ, ನೀವ್ ಯಾಕೆ ಅದನ್ನ ಪ್ರಶ್ನೆ ಮಾಡ್ತೀರಾ ಅಂತ. ಸಾಮರ್ಥ್ಯ ಇರೋರು ಆಗ್ತಾರೆ, ರಾಜಕಾರಣದಲ್ಲಿ ಬೆಳೀತಾರೆ. ಆಗಲೇಬಾರ್ದು ಅಂತೂ ನಾನು ಹೇಳೋದಿಲ್ಲ, ಆಗಬೇಕು. ಆದರೆ ಮೀಸಲಾತಿಯಲ್ಲಿ ನೀವು ಬರ್ತಿರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ನೀವು ಆ ಜಾಗಕ್ಕೆ ಬಂದು ಬೇರೆಯವ್ರಿಗೆ ಸಹಾಯ ಮಾಡ್ಲಿಕ್ಕೆ ಬರಬೇಕು. ಬಟ್ ನಿಮ್ಮ ಖಜಾನೆಗಳನ್ನೇ ತುಂಬಿಸ್ಕೊಂಡು ಎಷ್ಟು ವರ್ಷಗಳ ಕಾಲ ಖಜಾನೆ ತುಂಬಿಸ್ಕೊಂಡೇ ಕುಳ್ತಿರ್ತೀರಿ? 5-6 ತಲೆಮಾರುಗಳಿಗಾಗಿ ನೀವೇ ಎಲ್ಲದರಲ್ಲೂ ಕೂತ್ಕೊಂಡು ಬದುಕಿದ್ರೆ ಬೇರೆಯವರ ಗತಿ ಏನಾಗುತ್ತೆ? ಹೋಗ್ಲಿ, ಆ ಜಾಗದಲ್ಲಿ ಕುಳಿತವ್ರು ಮಾಡಿದ್ದಾದ್ರೂ ಏನು, ಬೇರೆ ಆ ಸಮುದಾಯಗಳನ್ನ ಮೇಲೆತ್ತೋ ಕೆಲಸ ಮಾಡದೇನೇ ಇದ್ರೆ ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಲ್ಲ ಅಂತಂದ್ರೆ ಆಗಲ್ಲ. ಸರ್, ಇನ್ನೊಂದು ನಿಮ್ಮ ಡ್ರೆಸ್ಸಿನ ವಿಚಾರಕ್ಕೆ ಒಂದು ಇಂಟ್ರೆಸ್ಟಿಂಗ್ ಒಂದಷ್ಟು ಆರೋಪಗಳು ಕೇಳಿಬಂತು ಸರ್. ಅಂದರೆ ಅವರು ಪಾದ್ರಿಯವರ ರೀತಿಯಲ್ಲಿ ಡ್ರೆಸ್ ಹಾಕ್ತಾರೆ ಅನ್ನೋಂಥ ಟೀಕೆಗಳು ಇತ್ತು, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀರಿ. ಅದು ಆ್ಯಕ್ಚುಲಿ ನಿಜವಾದ ರೀಸನ್ ಏನು ಸರ್? ನೀವು ಈ ರೀತಿಯ ಡ್ರೆಸ್ ಕೋಡ್ ಈ ಥರ ಮೇಂಟೈನ್ ಮಾಡ್ಲಿಕ್ಕೆ ನಿಜವಾದಂಥ ಕಾರಣ ಏನು ಸರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರೀಮಂತರಿದ್ರೇನ? ಶ್ರೀಮಂತಿಕೆ ಅವರನ್ನು ಎಂದೂ ಅವರನ್ನು ಶ್ರೀಮಂತಿಗೆ ಮುತ್ತಲೇ ಇಲ್ಲ, ಬಡತನದಲ್ಲಿದ್ದರು. ಆದರೆ ಅವರು ತೋರಿಸ್ಕೊಟ್ಟಿದ್ದೇನು? ನಾವು ಬಡವರಿರ್ಬೋದು, ಸ್ವಚ್ಛ ಇರಬೇಕು. ಮೊದಲು ಮನಸ್ಸು ಸ್ವಚ್ಛ, ಮತ್ತು ನಮ್ಮ ಉಡುಪು ಸ್ವಚ್ಛ, ಅದಾದ ಮೇಲೆ ಸಮಾಜದಲ್ಲೂ ಆ ಸ್ವಚ್ಛತೆ ಕಾಣುತ್ತೆ. ಆದ್ದರಿಂದ ಅವ್ರ ಹತ್ರ ಎಷ್ಟು ಸೂಟ್ ಇತ್ತೋ ಯಾರಿಗೂ ಗೊತ್ತೇ ಇಲ್ಲ, ಆಯಿತಾ? ಆದರೆ 1 ಇತ್ತೋ 2 ಇತ್ತೋ 3 ಇತ್ತೋ 4 ಇತ್ತೋ ಗೊತ್ತಿಲ್ಲ. ಅದನ್ನೇ ಅಷ್ಟೇ ನೀಟಾಗಿ ಸ್ವಚ್ಛವಾಗಿ ಹಾಕೋದು. ಯಾಕಂತಂದರೆ ಇದೇ ನಿಮ್ಗೆ ಊಟ ಮಾಡಿದ್ರ ನೀವು ಇಲ್ವಾ ಅಂತ ಯಾರು ಕೇಳೋದಿಲ್ಲ. ಮಾಡಿಲ್ಲ ಅಂದರೂ ನೀವು ಹೇ ಪಾಪ ಹೊಸ್ಕೊಂಡಿದ್ದಾನಂತ ಯಾರು ಬಡಿಸೋದಿಲ್ಲ. ಆದರೆ ನಿಮ್ಮನ್ನು ನೋಡಿದಾಗ ಆ ಒಂದು ಇದು ಜನರಿಗೆ ಆ ಒಂದು ರೀತಿಯ ಪ್ರೇರೇಪಣೆ ಕಾಣಬೇಕು. ಆ ಕಾರಣದಿಂದ ಆಮೇಲೆ ಯಾರದು ಪಾದ್ರಿ ಅಂತ ಹೇಳಿದವರು ವಿವೇಕಹೀನರು ಹೀಗೆ ಮಾತಾಡೋದು. ಈ ಬಿಳಿ ಬಟ್ಟೆಯನ್ನು ಪ್ರತಿಯೊಬ್ಬ ರಾಜಕಾರಣಿನೂ ಹಾಕ್ತಾರೆ. ನನ್ನಲ್ಲೇನು ವಿಶೇಷ ಇದೆ? ನಾನು ಕೂಡ ಸ್ವಚ್ಛವಾಗಿರಬೇಕು ಅನ್ನೋದು ನನ್ನ ಉದ್ದೇಶ. ಕರೆಕ್ಟ್. ಆದರೆ ಮತಾಂತರಗೊಂಡಿದ್ದಾರೆ, ಆ ಕಾರಣಕ್ಕೋಸ್ಕರ ಈ ರೀತಿಯ ಪಾದ್ರಿಗಳ ರೀತಿಯಲ್ಲಿ ಬಟ್ಟೆ ಹಾಕ್ತಾರೆ ಅನ್ನೋಂಥ ರಾಜಕೀಯ ಸಾರ್ವಜನಿಕವಾಗಿ ಒಂದಷ್ಟು ಟೀಕೆ ಆಯಿತು. ವಿಶೇಷವಾಗಿ ನಿಮ್ಗೆ ಗೊತ್ತಿರೋರೆ ಯಾರೋ ಈ ಅವಿವೇಕಿಗಳ ಮಾತುಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ಜೀವನ ಎಂಥದ್ದು ಕೈಗನ್ನಡಿ ಇದ್ದಾಗೆ ನನ್ನ ಜೀವನ. ಬಹಳಷ್ಟು ಹುಡುಕಿದ್ದಾರೆ ನನ್ನ ಬಗ್ಗೆ. ಯಾಕೆಂದರೆ ಮೇಲ್ ಬರುವಾಗ ಕಾಲು ಎಳೆಯೋರು ಬಹಳ ಇರ್ತಾರೆ, ಅದು ಎಲ್ಲ ಕಡೆ ಇರ್ತದೆ. ಈ ರೀತಿ ಬಿತ್ತಿಬಿಟ್ರೆ BJP ಹಿಂದುತ್ವದ ಪಕ್ಷ, ಇಲ್ಲೇನಾದರೂ ಬೇರೆ ಕ್ರಿಶ್ಚಿಯನ್ರು ಅಥವಾ ಮುಸ್ಲಿಂ ಅಂತ ಏನಾದರೂ ಹೇಳಿಬಿಟ್ರೆ ಆವಾಗ ಅವ್ರನ್ನ ನಾವು ಮುಂದುವರಿಯೋದನ್ನ ಕತ್ತರಿಸ್ಬೋದು ಅನ್ನೋ ಉದ್ದೇಶಕ್ಕೆ ಕೆಲವು ಕಿಡಿಗೇಡಿಗಳು ಮಾಡಿದ ಇದು ಅಷ್ಟೇ. ಆದರೆ ಪಕ್ಷ ನಿಮ್ಮನ್ನ ನಂಬ್ತು ಇಲ್ಲ. ಪಕ್ಷಕ್ಕೆ ಸತ್ಯಾಸತ್ಯತೆ ಗೊತ್ತಾಗೋದಿಲ್ವೇ? ದೇಶವನ್ನು ಆಳುವ ಪಕ್ಷಕ್ಕೆ ನಾರಾಯಣ ಸ್ವಾಮಿ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಏನು ಭಾಳ ಕಷ್ಟವ? ಇಂಥದ್ದನ್ನು ಹರಿಬಿಟ್ರು ನೋಡಿ. ಒಂದು ಹೇಳ್ತೇನೆ, ಇಡೀ ದೇಶದಲ್ಲಿ ನಾನೊಂದು ಮಾತು ಹೇಳ್ತೇನೆ. ಬೆಂಕಿ ಹಚ್ಚೋರಿಗೆ, ಬೆಂಕಿ ಪಟ್ಟಿಗೆ ಕಿಮ್ಮತ್ತು ಬಹಳ ಕಡಿಮೆ. ಅದು ನೋಡಿ, ಎಷ್ಟು ವಸ್ತುಗಳು ಇದೆಯೋ ಎಲ್ಲ ದಿನ 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 ಬೆಲೆ ಏರ್ತಾನೆ ಇದೆ. ಬೆಂಕಿ ಪಟ್ಟಿ ರೇಟ್ ಮಾತ್ರ ನೀವು 50 ಪೈಸೆಗೂ ಸಿಗುತ್ತೆ, 1 ರೂಪಾಯಿಗೂ ಸಿಗುತ್ತೆ. ಯಾಕೆಂದ್ರೆ ಅದು ಬೆಂಕಿ ಹಚ್ಚೋದು, ಅದಕ್ಕೆ ಕಿಮ್ಮತ್ತು ಕಡಿಮೆ. ಹಂಗೆ ಈ ಬೆಂಕಿ ಹಚ್ಚೋರ್ಗೂ ಕೂಡ ಕಿಮ್ಮತ್ತು ಕಡಿಮೆ. ಇವರು ಇಂಥವು ಹೇಳ್ಕೊಂಡೇ ಹೋಗ್ತಿರ್ತಾರೆ, ನಾನು ಅದಕ್ಕೆ ಉತ್ತರ ಕೊಡಲ್ಲ. ಹೇಳೋರು ಅವ್ರು ಹಾಗೇ ತಳಗಡೆಗೆ ಜಾರ್ಕೊಂಡು ಮುಗ್ದೋಗ್ತಾರೆ. ಆದರೆ ನಮ್ಮಂಥವ್ರು ಯಾವುದಕ್ಕೂ ನಾವು ಎದಗೊಂದೋದಿಲ್ಲ. ಯಾರು ಏನು ಬೇಕಾದ್ರೂ ಹೇಳ್ಕೊಂಡು, ಆಮೇಲೆ ನಾನಿರ್ತಕ್ಕಂಥ ಪೊಸಿಷನ್ನಲ್ಲಿ ಅಪಾದನೆಗಳು ಬರ್ತವೆ, ಈ ರೀತಿ ಹೇಳ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಸತ್ಯ ಯಾವುದು ಮಿಥ್ಯ ಯಾವುದು ಸಮಾಜಕ್ಕೆ ಜನರಿಗೆ ಗೊತ್ತಿರ್ತದೆ. ಇದು ನಾನು ಏನು ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಯಾರೋ ಒಬ್ಬ ಹೇಳ್ದ ಅನ್ನೋದನ್ನ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಅವನ ಅವಿವೇಕ ಪ್ರದರ್ಶನ ಆಗ್ತದೆ, ಜನ ತಿಳ್ಕೊತಾರೆ. ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು ಎಲ್ಲಿ, ಯಾವಾಗ ಸರ್? ಮತ್ತೆ ಏನಾದ್ರು ಪ್ರೇರಣೆ ಇದೆಯಾ ರಾಜಕೀಯಕ್ಕೆ ಬರಲಿಕ್ಕೆ? ಅದೇ ನಾನು ಹೇಳಿದೆ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ತಾ ಏನಾಗುತ್ತೆ ಅಂತಂದ್ರೆ ನಮ್ಮನ್ನು ನಾವು ಸಮಾಜಕ್ಕೆ ತೊಡಗಿಸ್ಕೊಳ್ಬೇಕು ಅಂತ ಆಗುತ್ತೆ. ತೊಡಗಿಸ್ಕೊಂಡಾಗ ಅವರು ಯಾವ ರೀತಿ ಹೋರಾಟ ಮಾಡುತ್ತಾ ಬಂದರು,
ಯಾವ್ಯಾವ ವಿಚಾರವನ್ನು ತೆಗೆದುಕೊಂಡು. ಹಾಗೆ ಈ ಸಮಾಜದಲ್ಲಿ ಇನ್ನೂ ಕೂಡ ಅನೇಕ ನ್ಯೂನ್ಯತೆಗಳು ಇವೆ. ಇವುಗಳನ್ನೆಲ್ಲನೂ ನಾವು ಪರಿಹಾರ ಮಾಡಬೇಕಂತಂದರೆ ನಮ್ಮನ್ನು ನಾವು ಸಾಮಾಜಿಕವಾಗಿ ತೊಡಗಿಸ್ಕೊಳ್ಬೇಕು. ಬಟ್ ಸಂಘಟನೆಗಳಲ್ಲೂ ತೊಡಗಿಸ್ಕೋಬಹುದು. ಆದರೆ ಇವತ್ತು ಸಂಘಟನೆಗಳ ಪರಿಸ್ಥಿತಿ ಏನಾಗಿದೆ, ಸಂಘಟನೆಯಲ್ಲಿ ಹೋರಾಟಕ್ಕೆ ಯಾರೋ ಇಳಿದಿದ್ದಾರೆ ಅಂತಂದರೆ ಅವ್ರ ಮೇಲೆ ಇಲ್ಲದ ಬೇರೆ ರೀತಿಯ ಅಪಾದನೆಗಳೇ ಬರ್ತವೆ. ಆ ಕಾರಣದಿಂದ ನಾನು ಸಂಘಟನೆಗಳ ಇದರಲ್ಲಿ ಹೋಗಲಿಲ್ಲ, ನಾನು ರಾಜಕೀಯವಾಗಿ ಬಂದೆ. ಇಲ್ಲಿ ಅಧಿಕಾರ ಇದ್ದರೆ ಒಂದಷ್ಟು ಸಹಾಯ ಮಾಡ್ಬೋದು, ಅಧಿಕಾರ ಇಲ್ದಿದ್ರೆ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಬಹುದು ಅಧಿಕಾರ ಇರೋರ ಹತ್ರ. ನೋಡಿ, ಇವ್ರು ಯಾರೋ ತುಂಬಾ ಕಷ್ಟದಲ್ಲಿ ಬಂದಿದ್ದಾರೆ, ಪಾಪ ಅವ್ರಿಗೇನೋ ತೊಂದರೆ ಆಗಿದೆ, ಅಥವಾ ಈ ಆಸ್ಪತ್ರೆಯಲ್ಲಿ ಇಂಥ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ, ಏನೋ ಒಂದು ಸಮಸ್ಯೆ ಹೇಳಿ ಪರಿಹಾರ ಮಾಡಿಸುವಂಥದ್ದು ಮಾಡ್ಬೋದು. ನಮಗೆ ಅಧಿಕಾರ ಸಿಕ್ಕಿದಾಗ ಅದನ್ನು ನಾವೇ ಅವರ ಸಮಸ್ಯೆಗೆ ಸ್ಪಂದಿಸ್ಬೋದು. ಇಂಥವನ್ನೆಲ್ಲ ತಿಳ್ಕೊಂಡ ಮೇಲೆ ಸೊ ಈ ರಾಜಕಾರಣದಲ್ಲಿ ಬರಬೇಕು ಅನಿಸ್ತು, ಬಂದೆ ನಾನು. ಸುದೀರ್ಘವಾಗಿ ಕಾಂಗ್ರೆಸ್ನಲ್ಲಿ ಕಳೆದಿದ್ದೀರಿ. ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಯಾಕೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ನಿಮ್ಮದು ಮುನಿಸ್ಕೊಂಡು ಬಂದಿದ್ದೇಕೆ? ನಾನು ಅವ್ರ ಜೊತೆಯಲ್ಲೆಲ್ಲ ಮೊದಲು ಗುರುತಿಸ್ಕೊಂಡಿದ್ದು ಬಸವಲಿಂಗಪ್ಪನವರು, ಬಂಗಾರಪ್ಪನವರು ಅವರ ಕಡೆಯಿಂದ ಬಂದು, ಅದಾದಮೇಲೆ ಕೊನೆಯಲ್ಲಿ ಬಂಗಾರಪ್ಪನವರು 2004ರಲ್ಲಿ BJPಗೆ ಹೋದ್ರು. ಅಲ್ಲಿವರೆಗೂ ಅವರ ಜೊತೆಯಲ್ಲೇ ಬೆಳೆದವರು ನಾವೆಲ್ಲ. ನಮಗೆ ರಾಜಕೀಯ ಕಲಿಸ್ಕೊಟ್ಟಿದ್ದು ನಮ್ಮ ಗುರುಗಳು ಅವರೇನೆ. ಅಂದರೆ ಖರ್ಗೆ ಅವರು ಏನಿಲ್ವಾ ಅಂತಲ್ಲ, ಖರ್ಗೆ ಅವರು ಒಬ್ಬ ದೊಡ್ಡ ನಾಯಕರು, ಅದರಲ್ಲೂ ನಮ್ಮ ಸಮುದಾಯದ ನಾಯಕರು. ಅವರ ಬಗ್ಗೆ ನನಗೆ ಬಹಳ ಗೌರವ. ಬಟ್ ಅವರು ಇಲ್ಲೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಾಗ ಬೇರೆ ಎಲ್ಲೂ ನಾನು ಸಕ್ಸಸ್ ಆಗಲಿಲ್ಲ. ನಮ್ಮ ಸಮುದಾಯದವರು ಅವರು ನನ್ನನ್ನು ಮೇಲೆತ್ಬೋದು, ಕೈ ಹಿಡಿಬೋದು ಮಾಡ್ತಾರೆ. ಅವ್ರ ಜೊತೆಯಲ್ಲೂ ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಬಟ್ ಅದು ಏನೋ ಕಾರಣ ಗೊತ್ತಿಲ್ಲ, ನನಗೆ ಅವರು ಸಹಾಯಕ್ಕೆ ನಿಲ್ಲಲಿಲ್ಲ. ಅದಾದ ನಂತರ ನನ್ನ ತೀರ್ಮಾನ ನಾನು ತಗೊಂಡೆ, ಈ ಪಕ್ಷದಲ್ಲಿ ಏನೂ ಆಗೋದಿಲ್ಲ. ಯಾಕೆಂತಂದರೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಭಾಳ ಹೋರಾಟ ಮಾಡ್ತಕ್ಕಂಥ ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬಿಟ್ಟು SM ಕೃಷ್ಣವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಆಗಬೇಕು ಅಂತ ನಾನು ಹೋರಾಟ ಮಾಡಿದೆ. ಅದಾಗಲಿಲ್ಲ. ಅದಾದಮೇಲೆ ಧರ್ಮಸಿಂಗ್ ಆದರು. ಅದಾದಮೇಲೆ ಆಗಲಿಲ್ಲ. 2008ರಲ್ಲಿ ಇವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಇಡೀ ರಾಜ್ಯವೆಲ್ಲ ಸುತ್ತಿದ್ವಿ. ಸೊ ಅಧಿಕಾರಕ್ಕೆ ಬರಲಿಲ್ಲ. 13ರಲ್ಲಿ ಇವ್ರು ಆಗ್ತಾರಂತಿದ್ವಿ, ಆಗಲಿಲ್ಲ, ಅದು ಹೋಯ್ತು. ಇದೆಲ್ಲ ನನ್ನ ಹೋರಾಟ ನೋಡಿ ಸಿದ್ದರಾಮಯ್ಯ ಮತ್ತು ಅವರ ಸಹಪಾಠಿಗಳೆಲ್ಲ ನನ್ನನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ರು. ನಮ್ಮ ಪರಮೇಶ್ ಅವರು ಅಧ್ಯಕ್ಷರಿದ್ರು, ಅವರು ಕೂಡ ನನಗೆ ಸಹಾಯಕ್ಕೆ ಬರಲಿಲ್ಲ. ಇವರೇ 2008ರಲ್ಲಿದ್ರು, ಈಗ ಅವರು ಕೂಡ ನನಗೆ ಟಿಕೆಟ್ ಕೊಡಲಿಲ್ಲ. ಮತ್ತೆ ನಾನು ಬಿಡಬೇಕಾದ ಸಂದರ್ಭ ಬಂದಿದ್ದೆ ಹೇಗೆ ಅಂದರೆ, ಇವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನಾನು ಹೋರಾಟ ಮಾಡ್ತಿದ್ದೀನಿ. ಇಡೀ ರಾಜ್ಯದ ತುಂಬಾ ದೊಡ್ಡ ಹೋರಾಟ ಶುರುವಾಗೋಯ್ತು, ಎಲ್ಲಾ ಕಡೆಯಲ್ಲೂ ಹೆಸರು ಬರಲಿಕ್ಕೆ ಶುರುವಾಯ್ತು. 2.5 ವರ್ಷ ಆಗಿತ್ತು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ. 2.5 ವರ್ಷ ಇವ್ರಿಗೆ ಬಿಟ್ಕೊಡಿ ಅಂತ ನಾವು ಕೇಳಿದ್ದು. ಇದು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿದ್ರು, ನಾನು ಮೆಮೊರಂಡಮ್ ಕೊಟ್ಬಿಟ್ಟೆ. ದೊಡ್ಡ ರಂಪ ಆಗೋಯ್ತು. ಇದು ಅವರು ತಡ್ಕೊಳಕ್ಕಾಗ್ಲಿಲ್ಲ, ಎದುರ್ಕೊಂಬಿಟ್ರಿ ಇವರು, ಯಾರು ಖರ್ಗೆ ಅವರು ಎದುರ್ಕೊಂಬಿಟ್ಟು ಏನ್ ಮಾಡ್ಬಿಟ್ರು, ನಾನು ಅಲ್ಲೇ ನಿಂತಿದ್ದೀನಿ. ಪತ್ರಿಕೆಯವರೆಲ್ಲ ಬಂದು, TV ಮೀಡಿಯಾಗಳು ಎಲ್ಲ ಬಂದು ಹಿಡಿದು ಕೇಳಿದ್ರು, ಏನೋ ನಿಮ್ಮ ಮುಖ್ಯಮಂತ್ರಿ ಇದನ್ನು ಕೇಳ್ತಾರೆ. ಇಲ್ಲ, ನಾನೇನು ಕೇಳ್ತಾ ಇಲ್ಲ. ಯಾರೋ ನನ್ನ ಜೊತೆಯಲ್ಲಿರೋರು ನನ್ನ ಹತ್ರ ಅಡ್ವಾಂಟೇಜ್ ತಗೊಳಕ್ಕೆ ಆ ರೀತಿ ಕೇಳ್ಬಿಟ್ಟಿದ್ದಾರೆ. ಈ ರೀತಿ ದಲಿತ ಅಂತೇಳಿ ನನಗೆ ಮುಖ್ಯಮಂತ್ರಿ ಕೊಡೋದಿದ್ರು ದಲಿತರು ಅಂತ ಬೇಡವೇ ಬೇಡ ನನಗೆ, ಈ ರೀತಿ ಹೇಳ್ಬಿಟ್ಟು ಎಲ್ಲರೂ ನನ್ನ ವಿರೋಧ ಮಾಡುವಾಗ ನಿಮ್ಮ ಪರವಾಗಿ ನಾನು ನಿಂತಾಗ ನೀವು ನನ್ನನ್ನು ಕೈ ಬಿಟ್ರಿ ಅಂತ ಆಯ್ತಲ್ಲ, ಅಲ್ಲಿಗೆ ಆವತ್ತೇ ತೀರ್ಮಾನ ಆಯಿತು. ಆದರೂ ಕೂಡ ತಾಳ್ಮೆಯಿಂದ ಕಾದು ನೋಡಿದೆ 18ರವರೆಗೆ. 7 ಸಾರಿ ನಾನು ಟಿಕೆಟ್ ಕೇಳಿರೋದು ಕಾಂಗ್ರೆಸ್ಸಲ್ಲಿ, ಅದರಲ್ಲೂ ಸೀರಿಯಸ್ ಆಗಿ 3 ಸಾರಿ, 2008, 2013 ಮತ್ತು 18. ಆ ಟೈಮ್ಗಳಲ್ಲೂ ಕೊಡಲಿಲ್ಲ. ಅಂದಮೇಲೆ ಇಲ್ಲಿ ನನಗೆ ಭವಿಷ್ಯ ಇಲ್ಲ ಅಂತ ಗ್ಯಾರಂಟಿ. ಅದಾದಮೇಲೆ ನಾನು BJP ನಾಯಕತ್ವ ನನ್ನನ್ನು ಗುರುತಿಸ್ತು. ನನ್ನಲ್ಲಿರ್ತಕ್ಕಂಥ ಎಂಥ ವಿದ್ವತ್ತು ಎಲ್ಲವನ್ನೂ ಕೂಡ ಗಮನಿಸ್ತು. ನಾನೊಬ್ಬ ನಿಜವಾಗಿ ಒಳ್ಳೆ ಕಾರ್ಯಕರ್ತ ಅನ್ನೋದನ್ನು ತಿಳ್ಕೊಂಡ ಮೇಲೆ ಅದಕ್ಕೆ ಏನು ಗೌರವ ಕೊಡ್ಬೇಕಂತ ಅವರು ಕೊಟ್ಟಿದ್ರು. ನಾಯಕತ್ವ ಕೊಟ್ಟಿದೆ, ಪಕ್ಷ ಕೊಟ್ಟಿದೆ. ನಾನು ಅದನ್ನು ಯಾವ ರೀತಿ ನಾನು ತೀರಿಸಬೇಕು, ಯಾವ ರೀತಿ ಪಕ್ಷಕ್ಕೆ ಶಕ್ತಿ ತುಂಬಬೇಕು,
ಆ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೇನೆ. ಅಲ್ಲ, BJP ಅಂದರೆ ಮನುಸ್ಮೃತಿ ಪಾಲನೆ ಮಾಡುತ್ತೆ, ದಲಿತರ ವಿರೋಧಿ ಅನ್ನೋಂಥ ಟೀಕೆಗಳಿದ್ದಾವೆ. ನಿಮಗೇನಾರ ಈ ರೀತಿ ಈಗ ಒಳಗಡೆ ಬಂದ ನಂತರದಲ್ಲಿ ಈ ರೀತಿಯ ಅನುಭವಗಳು ಏನಾದರೂ ಆಗಿದೆಯಾ ಸರ್ ನಿಮಗೆ? ನೋಡಿ, ಕಾಂಗ್ರೆಸ್ಸು ಸುಳ್ಳುಗಳನ್ನು ವ್ಯಾಪಾರ ಮಾಡೋದ್ರಲ್ಲಿ ಭಾಳ ನಿಸ್ಸೀಮರು, ಅದು ನನಗೆ ಗೊತ್ತು. ಯಾಕಂದರೆ ನನ್ನ ಕೈಲೇ ಮಾಡಿಸಿದಾರಲ್ಲ. ಮನುಸ್ಮೃತಿ ಅನ್ನೋದಿದೆಯಲ್ಲ, ಬ್ರಾಹ್ಮಣರು ಮನುಸ್ಮೃತಿಯನ್ನು ಮರ್ತೋಗಿದ್ದಾರೆ. BJPಯಲ್ಲಿ ಯಾರಿಗೂ ಮನುಸ್ಮೃತಿ ಇದೆ ಅಂತನೂ ಗೊತ್ತಿಲ್ಲ. ಎಲ್ಲ ದೇಶದಲ್ಲಿ ಎಲ್ಲರೂ ಮರ್ತೋಗಿದ್ರೆ ಕಾಂಗ್ರೆಸ್ಸು ಮರ್ತೇ ಇಲ್ಲ ಮನುಸ್ಮೃತಿ. ಯಾಕೆಂದ್ರೆ ಮನುಸ್ಮೃತಿಯ ಹೆಸರು ಹೇಳಿದ್ರೆ BJP ವಿರುದ್ಧ ಬೇರೆಯವ್ರನ್ನ ಎತ್ಕಟ್ಟಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅದು ಮನುಸ್ಮೃತಿಯನ್ನು ಮರ್ತಿಲ್ಲ. ಅದು ಆವಾಗ ದಲಿತರನ್ನ ಎಚ್ಚರಿಸಲಿಕ್ಕೆ ಆ ಒಂದು ಸುಳ್ಳನ್ನು ಹೇಳುತ್ತದೆ. ಹೇಳೋದ್ರಿಂದ ಈ ಪಾಪ ನಮ್ಮ ಅನೇಕ ದಲಿತ ಸಂಘಟನೆಗಳು ಕೂಡ ಅದನ್ನು ಎತ್ಕೊಂಡು ಓಡಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಈ ಕಾಂಗ್ರೆಸ್ಗೆ ನೀವು ಸೇರೋದಿದ್ರೆ ನೀವು ನಿಮ್ಮನ್ನು ನೀವು ಸೂಸೈಡ್ ಮಾಡ್ಕೊಂಡಂಗೆ ಅಂಥ ಪಕ್ಷ ಅದು. ದಲಿತರಿಗೆ ಹೇಳಿದ್ದಾರೆ ವಿಶೇಷವಾಗಿ. ನೀವೇನಾದರೂ ಇದು ಕಾಂಗ್ರೆಸ್ ಸುಡುವ ಮನೆ ಇರೋ ಹಾಗೆ ನೀವೇನಾದರೂ ಅಲ್ಲಿ ಹೋದರೆ ನೀವೇ ಸುಟ್ಟೋಗ್ತೀರಿ. ಕೇವಲ ನಿಮಗೆ ವೋಟ್ ಬ್ಯಾಂಕ್ಗಾಗಿ ನಿಮ್ಮನ್ನು ಇಟ್ಕೊಂಡಿರ್ತಾರೆ. ಇದು ಸದ್ಯಕ್ಕೆ ಈಗ ಪ್ರೂವ್ ಆಗಿದೆ. ಕಾಂಗ್ರೆಸ್ ಹುಟ್ಟಿದಾಗಲಿಂದ ಇವತ್ತಿನವರೆಗೂ ಹೇಳುತ್ತದೆ, ಗರೀಬಿ ಹಠಾವೋ ಮಾಡ್ಲಿಕ್ಕಾಯ್ತಾ? ಅಸ್ಪೃಶ್ಯತೆ ನಿವಾರಣೆ ಮಾಡ್ಲಿಕ್ಕೆ ಅವ್ರಿಗೆ ಆಯ್ತಾ? ಏನೇನೂ ಮಾಡಿಲ್ಲ. BJP ದಲಿತ ವಿರೋಧಿ ಅನ್ನೋದು, ಅಂಬೇಡ್ಕರ್ ವಿರೋಧಿ ಅನ್ನೋದು, ಸಂವಿಧಾನ ತೆಗೆದುಬಿಡ್ತಾರೆ ಅನ್ನೋದು, ಮೀಸಲಾತಿ ಕಿತ್ತಾಕ್ಬಿಡ್ತಾರೆ ಅನ್ನೋದು, ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಒಂದು ಆಂದೋಲನದ ರೀತಿಯಲ್ಲಿ ಹೊರಟಿದ್ದಾರೆ. ಅದೇ ಸಂವಿಧಾನವನ್ನ ಅಪಮಾನಗೊಳಿಸಿದ್ದಾರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪಮಾನಗೊಳಿಸಿದ್ದಾರು ಕಾಂಗ್ರೆಸ್ ಅಲ್ವಾ? ಅವರು ಚುನಾವಣೆಗೆ ನಿಂತಾಗ ಪ್ರಧಾನಮಂತ್ರಿಗಳಾಗಿದ್ದ ನೆಹರೂರವರು ದಿವಸ ಫೋನ್ಗಳು ಮಾಡಿ ಲೀಡರ್ಗಳಿಗೆ ಹೇಗಾದರೂ ಅವ್ರು ಸೋಲ್ಬೇಕು ಅಂತೇಳಿ ಮಾಡಿ ಅವರನ್ನು ಸೋಲಿಸಿದ್ದವರೇ ಅಲ್ವಾ? ಇಷ್ಟೆಲ್ಲ ಮಾಡಿ ಅವರು ಅಂತ್ಯದ ದಿನಗಳಲ್ಲಿ ಅವ್ರಿಗೆ ಯಾವ ರೀತಿ ತೊಂದರೆ ಕೊಟ್ಟರು, ಅವರು ಮಂತ್ರಿ ಆಗಿದ್ದಾಗ ಅವ್ರಿಗೆ ಯಾವ ರೀತಿ ಹೊರಗೆ ಹೋಗೋಂಗೆ ಮಾಡಿದರು. ಈ ಸಂವಿಧಾನದ ಇಷ್ಟು ಮಾತಾಡ್ತಾರೆ, ಸಂವಿಧಾನ ರಕ್ಷಕರು ನಾವೇ ಅಂತ. 75 ವರ್ಷಗಳ ಕಾಲ ಯಾಕೆ ಸಂವಿಧಾನವನ್ನು ಜಾರಿಗೆ ತರಲಿಕ್ಕಾಗಲಿಲ್ಲ ನಿಮಗೆ? ಜಮ್ಮು ಕಾಶ್ಮೀರದಲ್ಲಿ ಅಂಬೇಡ್ಕರ್ ಅವರು ವಿರೋಧಿಸಿದ್ದ 370 ಆರ್ಟಿಕಲ್ನಿಟ್ಟು ಸಂವಿಧಾನ ಅಲ್ಲಿ ನೀವು ಮಾಡಲೇ ಇಲ್ಲ, ಆಗಲಿಲ್ವಲ್ಲ. ಇದಕ್ಕೆ ಉತ್ತರ ಕೊಡೋಕೆ ಇವತ್ತಿಗೂ ನಿಮಗೆ ಆಗ್ತಾ ಇಲ್ಲ. ಇದನ್ನ ಅಂಬೇಡ್ಕರ್ ಅವರ ಆಶೆಯನ್ನ ಈಡೇರಿಸಿದ BJP 370 ತೆಗೆದು ಬಿಸಾಕಿ ಇವತ್ತಲ್ಲಿ ಮೀಸಲಾತಿ ಸಿಕ್ತು. ನಮ್ಮ ಜೆಂಡ ಇವತ್ತಲ್ಲಿ ಹಾರ್ತಾ ಇದೆ, ನಮ್ಮ ಸಂವಿಧಾನ ಅಲ್ಲಿ ಜಾರಿಗೆ ಬಂದಿದೆ ಅಲ್ವಾ? ಇದಕ್ಕೆಲ್ಲ ಉತ್ತರ ಇದೆ ಇವ್ರ ಹತ್ರ. ಮಾತಿತ್ತಿದ್ರು ಈಗ ಜೈ ಭೀಮ್, ಜೈ ಸಂವಿಧಾನ, ಜೈ ಬಾಪು ಅಂತ ಮಾಡಿದ್ರಲ್ಲ. ನೋಡಿ, ಒಳಗಡೆ ಹೋಗಿ ನೋಡ್ರಿ, ಅಲ್ಲಿ ಬರೀ ಮಹಾತ್ಮ ಗಾಂಧಿ ಫೋಟೋ ಇಷ್ಟೇ ಹೊರತು ಹೊರಗಡೆ ಮಾತ್ರ ಹಾಕಿದ್ರಿ ಜನರಿಗೆ ತೋರ್ಸಕ್ಕೆ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಒಳಗಡೆ ಇರಲೇ ಇಲ್ಲ. ಆಮೇಲೆ ನಾವೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಲ್ಲಿ ಹಾಕಿದ್ರು ಮೇಲೆ ಹಾಕ್ತೀವಿ, ನಮ್ಮನ್ನೆಲ್ಲ ತಳಗಡೆಗೆ ಹಾಕ್ತಾರೆ. ನಮ್ಮ ಪಕ್ಷದಲ್ಲೂ ಎಲ್ಲ ಕಡೆ. ಕಾಂಗ್ರೆಸ್ ಮೊದಲು ಅಲ್ಲಿ ಹಾಕಿದ್ದು ಖರ್ಗೆ ಅವರು AICC ಅಧ್ಯಕ್ಷರ ಫೋಟೋ, ಅದರ ಪಕ್ಕದಲ್ಲೇ ಅದೇ ಲೈನಲ್ಲೇ ಅದರ ಪಕ್ಕದಲ್ಲಿ ಸೋನಿಯಾ ಗಾಂಧಿ, ಅದರ ಪಕ್ಕದಲ್ಲಿ ರಾಹುಲ್ ಗಾಂಧಿ, ಅದರ ಪಕ್ಕದಲ್ಲಿ ಅಂಬೇಡ್ಕರ್. ಏನು ಅಂಬೇಡ್ಕರ್ ಅವರು ಇವರ ಸ್ನೇಹಿತರಾಗಿದ್ದರೆ ಇವರಿಗೆ. ಇದು ಅವರು ಬಾಬಾ ಸಾಹೇಬರಿಗೆ ಕೊಡ್ತಕ್ಕಂಥ ಗೌರವ. ನಾವು ಹಾಗಲ್ಲ. ಇವತ್ತಿನ ದಿವಸ ಸಂವಿಧಾನಕ್ಕೆ ಗೌರವ ಬಂದಿದ್ರೆ, ಮೀಸಲಾತಿಗಿನ್ನ ಹೆಚ್ಚಿಸುವಂಥದ್ದು ಇದಕ್ಕೆ ಬಂದಿದ್ರೆ ಅದೆಲ್ಲ ನಾವು ಮಾಡಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವರನ್ನ ಇವತ್ತು ಅತ್ಯುನ್ನತ ಸ್ಥಾನದಲ್ಲಿ ಗೌರವಿಸ್ತಾ ಇದ್ದೀವಿ ನಾವು. ವೋಟ್ ಬ್ಯಾಂಕ್ಗಲ್ಲ, ಅದು ಕಮಿಟ್ಮೆಂಟು. ಕಾಂಗ್ರೆಸ್ಗೆ ಅದು ಕಮಿಟ್ಮೆಂಟ್ ಅಲ್ಲ, ಅದು ಅವರನ್ನು ತೋರಿಸ್ಕೊಂಡು ವೋಟ್ ಗಳಿಸ್ಬೇಕು, ದಲಿತರನ್ನು ಸೆಳಿಬೇಕು. ಇದು ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ರಾಜಕೀಯದ ಜೀವನದ ಟರ್ನಿಂಗ್ ಪಾಯಿಂಟ್ ಯಾವುದು ಸರ್? ನನಗೇನು ಆಗೇನು ಅನ್ಸೋದಿಲ್ಲ. ಶ್ರಮ ಇದ್ದರೆ ಗೌರವ ಇರ್ತದೆ. ಗೌರವ ಶ್ರಮ ಎರಡೂ ಇದ್ದಾಗ ನಿಜವಾದ ನಾಯಕತ್ವ ಆ ಒಂದು ಶ್ರಮವನ್ನು ಗುರುತಿಸ್ತಾರೆ.
ಕಾಂಗ್ರೆಸ್ಸಲ್ಲಿ ಅದು ಝೀರೋ, ಅಲ್ಲಿಲ್ಲ. ಬಿ ಜೆ ಪಿಯಲ್ಲಿ ನನ್ನ ಶ್ರಮವನ್ನು ಗುರುತಿಸಿದ್ದಾರೆ, ನಾನು ಅದೇ ಗೌರವದಿಂದ ನಡ್ಕೊಂಡು ಇಷ್ಟೇ. ಸರ್, ರಾಜಕೀಯದಲ್ಲಿ ಜಾತಿ ವರನ ಶಾಪನ ಸರ್? ನೋಡಿ, ಜಾತಿ ಮಾಡೋರಿಗೆ ಅದು ವರ ಇರ್ಬೋದು, ಜಾತಿ ಮಾಡದೇ ಇರೋರಿಗೆ ಅದು ಶಾಪವೂ ಅಲ್ಲ, ವರವೂ ಅಲ್ಲ. ಒಂದೊಂದು ಸಾರಿ ಬೇರೆಯವರು ಅಂದ್ಕೊಳ್ಬಹುದು ನಾನು ಜಾತಿಯಿಂದ ಗುರುತಿಸಲ್ಪಟ್ಟಿದ್ದೀನಿ ಅಂತ ನಾನು ಎಂದಿಗೂ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ನನ್ನ ಶ್ರಮವೇ ನನ್ನನ್ನು ಕಾಪಾಡಿದೆ, ಜಾತಿ ನನ್ನನ್ನು ಎಲ್ಲಿವರೆಗೆ. ಒಂದೊಂದು ಸಾರಿ ರಾಜಕಾರಣನೇ ಒಂದು ಸಾರಿ ಏನು ಮಾಡ್ತದೆ, ಜಾತಿ ಹೇಳ್ತದೆ. ಈ ದೇಶದಲ್ಲಿ ನಾವು ಎಷ್ಟು ಜಾತ್ಯತೀತ ಅಂತ ಹೇಳ್ಕೊಳ್ತೀವೋ ಅಷ್ಟೇ ಜಾತಿ ನಡೀತಾ ಇದೆ. ಕಾಂಗ್ರೆಸ್ ಹೇಳ್ತೇವೆ ಜಾತ್ಯತೀತ ಅಂತ, ಜಾತಿ ಇಲ್ಲದೆ ಕಾಂಗ್ರೆಸ್ ಮಾತೇ ಇಲ್ಲ. ಇನ್ನು BJPಗೂ ಬಂದಾಗ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಮಾತಾಡ್ತೀವಲ್ಲ, ಸಾಮಾಜಿಕ ನ್ಯಾಯ ಕೊಡುವಾಗ ಜಾತಿಯನ್ನು ಗಣನೆಗೆ ತಗೊಳ್ಳೇಬೇಕಾಗ್ತದೆ. ಆ ರೀತಿ ಆದಾಗ ಜಾತಿಗಳು ಸಹಜವಾಗಿ ಬಂದೇ ಬರ್ತವೆ. ಅದರಿಂದ ಜಾತಿ ಅದು ಶಾಪೂ ಅಲ್ಲ, ಅದು ಅಡ್ವಾಂಟೇಜು ಅಲ್ಲ. ರಾಜಕೀಯದಲ್ಲಿ ಸಿದ್ದರಾಮಯ್ಯನವ್ರಿಗೆ ವಿರುದ್ಧ ಮಾತನಾಡಿ ಅವ್ರಿಗೆ ಬೈದೇ ವಿರೋಧ ಪಕ್ಷದ ನಾಯಕರಾದರು ಚೆಲುವಾದಿ ನಾರಾಯಣಸ್ವಾಮಿ ಅವರು ಅಂತ. ಅಲ್ಲ, ಅವರ ಅಭಿಪ್ರಾಯಕ್ಕೆ ನಾನೇ ಉತ್ತರ ಕೊಡಲಿ. ನನ್ನ ಕೆಲಸವನ್ನು ನಾನು ಮಾಡುವಾಗ, ನಾನು ಇವತ್ತು ವಿರೋಧ ಪಕ್ಷದಲ್ಲಿದ್ದಾಗ ಅಧಿಕಾರದಲ್ಲಿದ್ದವರ ಬಗ್ಗೆನೇ ನಾನು ಮಾತಾಡಬೇಕಲ್ಲ, ನನ್ನ ಪಕ್ಕದಲ್ಲಿರೋನ ಬಗ್ಗೆ ಮಾತಾಡ್ಬೇಕ ನಾನು? ಒಂದು ಸರ್ಕಾರದ ವಿರುದ್ಧವಾಗಿ ನಾವು ಕೆಲಸ ಮಾಡುವಾಗ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನು ಎತ್ತಿ ಹೇಳಬೇಕಾಗ್ತದೆ. ಆ ಜಾಗದಲ್ಲಿ ಸರ್ಕಾರದ ಆ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದಾಗ ಸಹಜವಾಗಿ ವ್ಯಕ್ತಿ ನಮಗೆ ನಮ್ಮ ಬಾಯಲ್ಲಿ ಬರಲೇಬೇಕು, ಬರ್ತದೆ. ನಾನು ಕಾಂಗ್ರೆಸ್ಸಲ್ಲಿದ್ದಾಗ ಮಾನ್ಯ ಯಡಿಯೂರಪ್ಪನೆಯವರು ಏನಾದರೂ ಮುಖ್ಯಮಂತ್ರಿ ಆಗಿದ್ದಿದ್ರೆ ನಾನೇನು ಹೊಗಳ್ತಿದ್ನ? ನಾನು ಅದೇ ಮಾಡ್ತಿದ್ದೆ. ಈಗ ನಾನು BJPಯಲ್ಲಿದ್ದೇನೆ, ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಸಿದ್ದರಾಮಯ್ಯ ಅವರು ಮಾಡಿದ್ದ ಇದು ವಿಚಾರಗಳನ್ನು ನಾನು ಹೇಳಲೇಬೇಕಲ್ಲ. ಹೋಗಲಿ, ನಾನು ಹೇಳಿದ್ರಲ್ಲಿ ತಪ್ಪುಗಳು ಯಾವ್ದು ಕಂಡುಹಿಡಿದಿದ್ದಾರೆ? ನಾನು ಅವರ ಬಗ್ಗೆ ಮಾತಾಡಿದ್ರಲ್ಲಿ ಇಲ್ಲಲ್ಲ ಇದು ತಪ್ಪು ನೀನು ಮಾಡಿದ್ದು, ಅವರ ಬಗ್ಗೆ ನೀನು ಹೇಳಿದ ತಪ್ಪು ಅಂತ ಹೇಳಲಿಕ್ಕೆ ಯಾವುದಾದ್ರೂ ಯಾರಿಗಾದ್ರೂ ಆಗಿದೆಯಾ? ನಾನು ವಿಷಯವನ್ನು ಬಿಟ್ಟು ನಾನು ದೂರ ಸರಿಯೋನಲ್ಲ. ಆಮೇಲೆ ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು ನನ್ನ ಕೆಲಸವೂ ಅಲ್ಲ, ನಾನು ಯಾವತ್ತೂ ಮಾಡೋದಿಲ್ಲ. ಆದರೆ ಅವರು ಮಾಡಿರ್ತಕ್ಕಂಥ ಅವರ ನಡವಳಿಕೆಗಳು, ತಪ್ಪುಗಳು ಅಥವಾ ಅಡ್ಮಿನಿಸ್ಟ್ರೇಟಿವ್ ವಿಚಾರದಲ್ಲಿ ನಾನು ಮಾತಾಡಿದ್ದೇನೆ, ತಪ್ಪೇನೆ. ನೀವು ಈ ಚಡ್ಡಿ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಮುತ್ತಿಗೆ ಹಾಕೋಕೆ ಹೋಗ್ತೀರಾ ಸರ್? ಮುತ್ತಿಗೆ ಹಾಕೋಂಥ ಸಂದರ್ಭದ ಅದಾದ ನಂತರದಲ್ಲಿ RSSನವರು ಚೆಲುವಾದಿ ನಾರಾಯಣಸ್ವಾಮಿ ಅವರ ಮೇಲೆ ಚಡ್ಡಿ ಒರೆಸಿದ್ದಾರೆ ಅನ್ನೋಂಥ ಟೀಕೆಗಳು ಬಂತು. ಅದ್ರ ಬಗ್ಗೆ ಯಾರು ಚಡ್ಡಿನೇ ಹಾಕಲ್ವೋ, ಚಡ್ಡಿಗೂ ನಮಗೆ ಸಂಬಂಧನೇ ಇಲ್ಲ ಅಂತಿರ್ತಾರಲ್ಲ, ಅಂಥವ್ರು ಮಾತ್ರ ಈ ಮಾತುಗಳನ್ನು ಮಾತಾಡಬೇಕು. ಚಡ್ಡಿ ಅನ್ನೋದಿದೆಯಲ್ಲ, ಒಂದು ಗೌರವದ ಸಂಕೇತ. ಪ್ರತಿ ವ್ಯಕ್ತಿಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಚಡ್ಡಿ. ಇನ್ಸಿಡೆಂಟ್ ಯಾಕಾಯ್ತಿದು? ಈ NSCI ಹುಡುಗರು, ನಮ್ಮ ನಾಗೇಶ್ ಅವರು ಮಂತ್ರಿ ಇದ್ದಾಗ ತಿಪ್ಟೂರ್ನ ಅವ್ರ ಮನೆ ಮುಂದೆ ಹೋಗಿ ಚಡ್ಡಿ ಸುಟ್ಟರು. ಈ ವಿದ್ಯೆ ಸಂಬಂಧ ಚಡ್ಡಿಗೇನು ಸಂಬಂಧ ಇಲ್ಲ. ಅಂದರೆ RSS ಅನ್ನು ನಿಂದನೆ ಮಾಡೋಕ್ಕೆ ಅಂತ ಅವ್ನು ಮಾಡಿದ್ರು. ನಾನು ಯೋಚನೆ ಮಾಡಿದೆ, ಯಾಕೆ ಅವರು ಈ ರೀತಿ ಮಾಡ್ತಾ ಇದ್ದಾರೆ? ಇದನ್ನು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಭವಿಷ್ಯ ಬುದ್ಧಿ ಹೇಳ್ತಾರೆ ಆ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಅಂತ ತಿಳಿದಿದ್ದೆ. ಬಟ್ ಇವರೇನು ಮಾಡಿದ್ರು, ಇಷ್ಟು ಪ್ರಬುದ್ಧ ವ್ಯಕ್ತಿ, ಇಷ್ಟು ಮುಖ್ಯಮಂತ್ರಿ ಆಗಿದ್ದವರು, ಇಷ್ಟು ದೊಡ್ಡ ವ್ಯಕ್ತಿ ಆ ಸಣ್ಣ ರೀತಿಯಲ್ಲಿ ಮಾತಾಡಿ, ಹೌದು ಅವ್ರು ಮಾಡಿದ ತಪ್ಪೇನೋ, ನಾನು ಕೂಡ ಚಡ್ಡಿಗಳನ್ನು ಸುಡ್ತೀನಿ ಅಂದ್ಬಿಟ್ಟು ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅವ್ರ ಮನೆಯಲ್ಲಿ. ಪಾಪ ಎಷ್ಟೊಂದು ದೊಡ್ಡ ಮಾತು ಹೇಳ್ಬಿಟ್ಟಿದ್ದಾರೆ. ಹೋಗ್ಲಿ ಬಿಡಪ್ಪ, ಒಂದಷ್ಟು ಚಡ್ಡಿಗಳು ನಾವು ತಗೊಂಡೋಗಿ ಕೊಡೋಣ ಅವ್ರಿಗೆ ಅಂತೇಳಿ. ಸೊ ಅಲ್ಲಿ ಅಂಗಡಿಯಲ್ಲಿ ಒಂದಷ್ಟು ಚಡ್ಡಿಗಳು ಖರೀದಿ ಮಾಡಿಕೊಂಡು, ಇಟ್ ಈಸ್ ಜಸ್ಟ್ ಎ ಪ್ರೊಟೆಸ್ಟ್ ತಗೊಂಡೋಗಿ ಅವ್ರ ಮನೆ ಮುಂದೆ ಹೋದ್ವಿ. ಎಲ್ಲರೂ ಇದಕ್ಕೂ ಪ್ರೊಟೆಸ್ಟ್ ಮಾಡಿ. ಈಗ
ಪೆಟ್ರೋಲ್ ಡೀಸೆಲ್ ರೈಸ್ ಆದಾಗ, ಗ್ಯಾಸ್ ರೈಸ್ ಆದಾಗ ಏನು ಮಾಡ್ತಾರೆ, ಹ್ಮ್. ಸಿಲಿಂಡರ್ ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋರಾಟಕ್ಕೆ ಹೋಗ್ತಾರೆ. ಹಾಗೆ ಇದು ಒಂದು ಚಡ್ಡಿ ಅಂದಿದ್ದಕ್ಕೆ ಇದೊಂದು ಸಂಕೇತ ತಗೊಂಡು ಹೋದೆ. ಹಾ, ಹೋಗಿದ ತಕ್ಷಣವೇ ಪೇಪರ್ಗಳಲ್ಲಿ ಸಹಜವಾಗಿ ಬರ್ತದೆ, ಹಾ, ಓಹೋ RSSನವರು ಚಡ್ಡಿ ಒರೆಸ್ಬಿಟ್ರು. ಹ್ಮ್. ಏನು RSSಗೂ ನನಗೂ ಇಷ್ಟು ದೂರ, ಹ್ಮ್. ಅವ್ರು ಬಂದು ನೀನು ಚಡ್ಡಿ ಒತ್ಕೊಂಡು ಹೋಗು ಹ್ಮ್. ಅಂತ ಯಾರನ್ನು ಹೇಳ್ತಾರ? ಹ್ಮ್. ಪ್ರಚಾರ ಈಗ ಮಾಡ್ತಿರ್ತಾರೆ, ಹ್ಮ್. ಮಾಡಲಿ ಬಿಡಿ. ಯಾರಾದರೂ ನನ್ನನ್ನು ಈ ರೀತಿ ಚಡ್ಡಿ ಅಂತ ಏನು ನಿಂದಿಸೋದಿದ್ರೆ, ಹ್ಮ್. ಚಡ್ಡಿ ಹಾಕಲ್ಲ, ನನಗೆ ಚಡ್ಡಿಗೂ ನನಗೂ ಸಂಬಂಧ ಇಲ್ಲ ಅನ್ನೋ ಯಾರಾದರೂ ಇದ್ರೆ ಮಾತಾಡಲಿ, ಹ್ಮ್. ಹ್ಮ್. ಇಲ್ಲ ಅಂತಂದ್ರೆ ಮಾತಾಡಿ ಏನು ಪ್ರಯೋಜನ? ಹ್ಮ್. ಆ ಚಡ್ಡಿ ನಿಮ್ಮ ಗೌರವ ಕಾಪಾಡ್ತದೆ ಅನ್ನೋದನ್ನು ತಿಳ್ಕೊಳ್ಳಿ. ಸರ್, ಈಗ ನೀವು ಕಾಂಗ್ರೆಸ್ಸಲ್ಲಿ ಇದ್ದು ಬಂದವರು, ಒಂದು ಹತ್ತಿರದಿಂದ ಸಾಮಾಜಿಕ ಹಿನ್ನೆಲೆ ಅವನ್ನೆಲ್ಲ ಗಮನಿಸ್ತಾ ಬಂದವರು, ಈ ಪರಿವಾರದ ಜೊತೆಗೆ ಹೊಂದಿಕೊಳ್ಳುವಂಥದ್ದು ಸುಲಭ ಆಯ್ತಾ ಸರ್ ನಿಮಗೆ? ಯಾವುದು ಪರಿವಾರ? ಸಂಘ ಪರಿವಾರವರ ಸಂಘ ಪರಿವಾರಕ್ಕೂ BJPಗೆ ಎತ್ತನಿಂದ ಎತ್ತ. ಹ್ಮ್. ಇದು ರಾಜಕೀಯ ಪಕ್ಷ. ಹ್ಮ್. ನಾನು ರಾಜಕೀಯ ಪಕ್ಷದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋಣ. ಹ್ಮ್. ಇಲ್ಲಿ ನೀನು BJPಯಲ್ಲಿ ಇದೆಯಾ, ಹ್ಮ್. ನಮ್ಮ ಇದಕ್ಕೆ ಬರಬೇಕು, ನೀವು BJP ಏನೋ RSS ಕಚೇರಿಗೆ ಬರಬೇಕು, ಇಲ್ಲಿ ಅಟೆಂಡೆನ್ಸ್ ಹಾಕಬೇಕು, ನಮ್ಮ ಇದರಲ್ಲೆಲ್ಲ ಭಾಗವಹಿಸಿ ಅಂತ ಯಾವತ್ತನ್ನು ಕೇಳಿದ್ರ? ಹ್ಮ್. ಅವ್ರು ಯಾರನ್ನೂ ಕೂಡ ಒತ್ತಡ ಮಾಡೋದಿಲ್ಲ. ಹ್ಮ್. ಯಾರಿಗಾದರೂ ಅವರ ತತ್ವ ಸಿದ್ಧಾಂತಗಳು ಅಲ್ಲಿ ಪ್ರೇರೇಪಣೆ ಇದ್ದರೆ ಹ್ಮ್. ಹೋಗಿ ನಾವಾಗೇ ಬಂದು ನಿಮ್ಮ ಜೊತೆಯಲ್ಲಿ ಸೇರ್ತೀವಿ ಅಂತಂದರೆ ಮಾತ್ರ ಅಲ್ಲಿ ಅವಕಾಶವೇ ಹೊರತು ಯಾರನ್ನೂ ಕೂಡ ಈ ಇದಕ್ಕೆ ಏನೋ ಕನ್ವರ್ಷನ್ ಮಾಡಿಸ್ತಾರಲ್ಲ, ಹ್ಮ್. ಹ್ಮ್. ದಿವಸ ಹೇಳಿ ಪುಸ್ಲಾಯಿಸಿ ಮಾಡಿಸ್ತಾರೆ, ಆ ರೀತಿ RSS ಅಲ್ಲ. ಹ್ಮ್. ಅದನ್ನು ತಾವು ಕೇಳ್ಬೋದು, ಹಾಗಿದ್ರೆ RSSಗೂ ನಿಮಗೂ ಯಾವುದೇ ರೀತಿಯ ಸಂಬಂಧ ಇಲ್ವಾ? ಇದೆ. ಯಾವ ರೀತಿ? ಅವ್ರಿಗೂ ಅಲ್ಲಿ ಯಾರೋ ಹಿರಿಯರು ಇರ್ತಾರೆ, ಹ್ಮ್. ಏನೋ ಒಂದು ಕಾರ್ಯ ಇದ್ದಾಗ ಹೋಗಿ ನಾವು ಭೇಟಿನೂ ಆಗಿರ್ತೀವಿ. ಹ್ಮ್. ಇವತ್ತಿಗೂ ನೀವು ಈ ಕಚೇರಿಗೆ ಬರ್ರಿ ಅನ್ನೋದಾಗಲಿ, ನಮ್ಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಯಾವತ್ತೂ ನನಗೆ ಹೇಳೇ ಇಲ್ಲ, ಒತ್ತಡನೂ ಮಾಡಿಲ್ಲ. ಇದು ಅಲ್ಲಿಗೂ ನಮಗೂ ಇರ್ತಕ್ಕಂಥ ಅಲ್ಲ, RSSಗೂ BJPಗೂ ಒಂದು ಸಣ್ಣ ಅಂತರ ಬಂದಿರೋ ಕಾರಣಕ್ಕಾಗಿ BJPಯಲ್ಲಿ ಸಾಕಷ್ಟು ತೊಡಕುಗಳಾಗ್ತಾ ಇದಾವನ್ನಂತ ಚರ್ಚೆ ಇದೆ, ಹೌದಾ ಸರ್? ಇಲ್ಲ, ನನಗೆ ಅದರ ಬಗ್ಗೆ ಅಷ್ಟು ಹ್ಮ್. ನಾನು ಇಲ್ಲದರದ ಬಗ್ಗೆ ನಾನು ಮಾತಾಡೋದಿಲ್ಲ. ಹ್ಮ್. ಸೊ ಯಾವುದೇ ಒತ್ತಡ RSS BJP ಮೇಲೆ ಏರೋದಿಲ್ಲ, ಹ್ಮ್. ಹ್ಮ್. ಇಷ್ಟು ನನಗೆ ಗೊತ್ತಿದೆ. ಹ್ಮ್. ಹ್ಮ್. ಆದರೆ ಏನು ತೊಡಕಿದೆಯೋ ಏನಿದೆಯೋ ನಿಮ್ಮ ಗಮನಕ್ಕೆ ಬಂದಿದೆ ನನಗೆ ಗೊತ್ತಿದೆ. ಹ್ಮ್. ಇವತ್ತಿನ BJPಗೆ ಈಗಲೂ ಕೂಡ BS ಯಡಿಯೂರಪ್ಪನವರು ಅನಿವಾರ್ಯನಾ ಸರ್? ನೋಡಿ, ನಮಗೆ ಪ್ರತಿಯೊಬ್ಬರೂ ಅನಿವಾರ್ಯವೇ. ಅವರೆಲ್ಲ ಸೈಕಲ್ ತುಳಿದು ಪಕ್ಷ ಕಟ್ಟಿರೋ ಜನ, ಕೆಂಪು ಬಸ್ಸುಗಳಲ್ಲಿ ಓಡಾಡಿ ಪಕ್ಷ ಕಟ್ಟಿರೋ ಜನ. ಅವರೆಲ್ಲರದು ಅವರೊಬ್ಬರೇ ಅಂತಲ್ಲ, ಅವರ ಸಮಕಾಲೀನರು ಎಲ್ಲರೂ ಕೂಡ ಇವತ್ತು ಇವರು ನಮ್ಮ ಮುಂದೆ ಇಲ್ಲದೆ ಇರ್ಬೋದು, ಅನಂತಕುಮಾರ್ ಅವರೆಲ್ಲನೂ ಸಮಕಾಲೀನ. BB ಶಿವಪ್ಪ ಅವರು, AK ಸುಬ್ಬಯ್ಯ ಅವರು ಆ ಕಾಲದಲ್ಲಿ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ಪ್ರತಿಯೊಬ್ಬರೂ ನಮ್ಮ ಪಕ್ಷದಲ್ಲಿ ಇರೋರು ಅನಿವಾರ್ಯವೇ. ಯಾಕೆ ಅಂದರೆ ನಮ್ಮ ಪಕ್ಷ ಲೀಡರ್ಸ್ ಪಾರ್ಟಿ ಅಲ್ಲ, ಕೇಡರ್ಸ್ ಪಾರ್ಟಿ. ನಮ್ಮಲ್ಲಿ ನಾಯಕರನ್ನು ಹುಟ್ಟು ಹಾಕ್ತಾರೆ ಹೊರತು ಕಾರ್ಯಕರ್ತರನ್ನು ನಾಯಕರು ಹುಟ್ಟು ಹಾಕ್ತಾರೆ. ಆ ರೀತಿ ವ್ಯವಸ್ಥೆ ಇರೋದು. ಅದರಿಂದಾಗಿ ನಾವು ಗೌರವಿಸೋದು ಕಾರ್ಯಕರ್ತರನ್ನು, ಕೇಡರ್ಸ್ನ. ಸೊ ಲೀಡರ್ಸು ಸಹಜವಾಗಿ ಆಗ್ತಾರೆ, ಬೆಳೀತಾರೆ. ಆದರೆ ಲೀಡರ್ಸ್ ಬೇಡವಾ? ಪಕ್ಷಕ್ಕೆ ಬೇಕು. ಯಾಕೆ ಅಂದರೆ ಕೇಡರ್ಸ್ ಎಷ್ಟೇ ಇದ್ದರೂ ಲೀಡರ್ಸು ಲೀಡ್ ಮಾಡಬೇಕಾಗತ್ತೆ. ಆ ಕಾರಣದಿಂದ ಯಡಿಯೂರಪ್ಪನವರು ಮುಖ್ಯನೇ, ಪ್ರತಿಯೊಬ್ಬರು ಮುಖ್ಯ. ಚಲವಾದಿ ನಾರಾಯಣಸ್ವಾಮಿ ಅವರು ಯಾವ ಬಣದವರು ಸರ್? ಯಾವ ಬಣದವರು? ಭಾರತೀಯ ಜನತಾ ಪಕ್ಷದ ಬಣ. ಭಾರತೀಯ ಜನತಾ ಪಕ್ಷದಲ್ಲಿ ನಾನಿದ್ದೇನೆ. ಪಕ್ಷಕ್ಕಾಗಿ ದುಡಿಬೇಕು, ವ್ಯಕ್ತಿಗಾಗಿ ಅಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಲೀಡರ್ಸು ಕೇಡರ್ಸು ಇದ್ದಾರಲ್ಲ, ಅದಕ್ಕೆ ನಾನು ಅದನ್ನು ನಿದರ್ಶನ ಕೊಟ್ಟೆ. ನಾನು ಲೀಡರ್ ಅಲ್ಲ, ನಾನು ಒಬ್ಬ ಕೇಡ್ರೆ. ಅದರಿಂದಾಗಿ ನನ್ನನ್ನು ನಾನು ಕಾರ್ಯಕರ್ತನನ್ನಾಗಿ ನಾನು ತೊಡಗಿಸ್ಕೊಂಡಿದ್ದೇನೆ. ಕಾರ್ಯಕರ್ತನ ಕೆಲಸವನ್ನೇ ಮಾಡ್ತಿದ್ದೀನಿ. ನೀವು ಯಾರು ಕೆಲಸ ಮಾಡ್ತಿದ್ದೀರಿ ಅಂತಂದರೆ ಭಾರತೀಯ ಜನತಾ ಪಕ್ಷದ ಕೆಲಸ. ಅದರಿಂದಾಗಿ ಬಣ ಅನ್ನೋದೇ ನನಗೆ ಇಲ್ಲ. ಪ್ರಸ್ತುತವಾಗಿ BJP ರಾಜ್ಯಾಧ್ಯಕ್ಷರ ಬದಲಾವಣೆ ಅನಿವಾರ್ಯತೆ ಇದೆ ಅಂತ ಅನಿಸುತ್ತಾ ನಿಮಗೆ? ಅದು ನೋಡಿ, ಯಾವುದು ಅನಿವಾರ್ಯ ಅಲ್ಲ ಅನ್ನೋದು ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಎಲ್ಲ ಗೊತ್ತಿರ್ತದೆ.
ಯಾವ ಸಂದರ್ಭದಲ್ಲಿ ಈಗ ಚುನಾವಣೆ ನಡೆಯಿತು, ನಾವು ಚುನಾವಣೆಯಲ್ಲಿ ಸೋತ್ವಿ. ಅದಾದ ಮೇಲೆ ಯಾರ್ಯಾರನ್ನು ಏನೇನು ಮಾಡಬೇಕು ಅಂತ ಪಕ್ಷ ತೀರ್ಮಾನ ಕೊಡ್ತು. ಈಗ ಕಟೀಲ್ಜಿಯವರು ನಳಿನ್ ಕಟೀಲ್ಜಿಯವರು ಅಧ್ಯಕ್ಷರಿದ್ದರು. ಸೊ ಇಮಿಡಿಯೇಟ್ಲಿ ಅವರಾದ ಮೇಲೆ ವಿಜೇಂದ್ರ ಅವರನ್ನ ಅಧ್ಯಕ್ಷರಾಗಿ ತಂದರು, ನಾವು ಒಪ್ಕೊಂಡಿದ್ದೇವೆ. ಈಗ ಮತ್ತೆ ಗೊಂದಲಗಳು ಕೆಲವರೆಲ್ಲ ಸೇರ್ಕೊಂಡು ಬದಲಾವಣೆ ಮಾಡಬೇಕು ನಡೀತಾ ಇದೆ. ಆದರೆ ಪಕ್ಷ ಏನು ತೀರ್ಮಾನ ಕೊಡ್ತದ ಅಷ್ಟೇ ನೋಡ್ತೀವಿ ಹೊರತು ನಾವು ವ್ಯಕ್ತಿಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಯಾವತ್ತೂ ಹೈಕಮಾಂಡು ವಿಜೇಂದ್ರ ಅವ್ರನ್ನ ಬದಲಾಯಿಸ್ತೀವಿ ಅಂತ ಎಲ್ಲೂ ಒಂದು ಮಾತು ಹೇಳಿಲ್ಲ ಅಲ್ವಾ? ಅವರೇ ಮುಂದುವರಿತಾರ, ಇನ್ನೊಬ್ಬರು ಬರ್ತಾರ, ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ. ಆದ್ದರಿಂದಾಗಿ ನಾವೆದುರು ನೋಡೋದು ನಮ್ಮ ಹೈಕಮಾಂಡ್ನೇ ಹೊರತು ವ್ಯಕ್ತಿಗಳನ್ನ ಅಲ್ಲ. ಸರ್, ಹೈಕಮಾಂಡ್ ಅನೇಕ ಬಾರಿ ಹೇಳಿದೆ, ಯತ್ನಾಳ್ ಅವ್ರಿಗೂ ಹೇಳುವಂಥ ಕೆಲಸ ಮಾಡ್ತು, ಈ ಬಣದ ನಾಯಕರುಗಳೇ ಹೇಳುವಂಥ ಕೆಲಸ ಮಾಡ್ತು. ಅಷ್ಟಾದರೂ ಕೂಡ ಸುಮ್ಮನಾಗ್ತಾ ಇಲ್ಲ. ಇದು ಹೈಕಮಾಂಡ್ನ ವೀಕ್ನೆಸ್ಸು ಅಥವಾ ಹೈಕಮಾಂಡ್ ನಾಯಕರೇ ಇಲ್ಲಿ ಆಟ ಆಡ್ತಾ ಇದ್ದಾರೆ? ಒಂದು ಹಂತದವರೆಗೂ ಬಿಡ್ತಾರೆ. ಹೈಕಮಾಂಡು ಒಂದೇ ದಿನಕ್ಕೆ ತೀರ್ಮಾನಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಪಕ್ಷದಲ್ಲಿ ಇವತ್ತು ಅಪಸ್ವರ ಎತ್ತೊಬ್ಬರು ಇರ್ಬೋದು ಅಥವಾ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರೋ ಇರ್ಬೋದು. ಇಬ್ಬರೂ ಕೂಡ ಪಕ್ಷಕ್ಕೆ ಕೆಲಸ ಮಾಡಿರೋದ್ರಿಂದ ಯಾರನ್ನೂ ಬೇಗ ಕಳ್ಕೊಳ್ಳೋದಾಗಲಿ, ಯಾರೋ ಇನ್ನೊಬ್ಬರನ್ನ ಥರ್ಡ್ ಪಾರ್ಟಿನ ಪಡ್ಕೊಳ್ಳೋದಾಗಲಿ ಎರಡನ್ನೂ ಕೂಡ ಪಕ್ಷ ಚಿಂತೆ ಮಾಡ್ತದೆ. ಆ ಕಾರಣದಿಂದ ಇವತ್ತು ಏನೋ ಒಂದು ಅಪಸ್ವರಗಳಿದ್ದಿದೆಯೋ ಅದಕ್ಕೆ ಒಂದು ಕಾಲಘಟ್ಟ ಇದೆ. ಆ ಕಾಲಘಟ್ಟ ರೀಚ್ ಆಗೋವರೆಗೆ ಅವರು ಕಾದ್ರು. ಎಲ್ಲಿವರೆಗೂ ಸರ್ ಆ ಕಾಲಘಟ್ಟ? ಇಲ್ಲ, ಈಗ ಆ ಕಾಲಘಟ್ಟ ರೀಚ್ ಆಗಿದೆ ಅಂತ ನನಗನ್ಸುತ್ತೆ. ಹೈಕಮಾಂಡ್ಗೆ ಎಲ್ಲ ವಿಚಾರಗಳು ಕೂಡ ಈಗ ಮನವರಿಕೆ ಆಗಿದೆ, ಒಂದು ತೀರ್ಮಾನಕ್ಕೆ ಬರೋ ಅಂತ ಹಂತದಲ್ಲಿ ಇದೆ. ಇದು ಆದಷ್ಟು ಬೇಗ ತೀರ್ಪು ಬರುತ್ತೆ, ತೀರ್ಮಾನ ಆಗುತ್ತೆ. ವಿಜೇಂದ್ರ ಅವರು ಹಿರಿಯರನ್ನ ಪರಿಗಣಿಸ್ತಾ ಇಲ್ಲ, ಗೌರವಿಸ್ತಾ ಇಲ್ಲ ಅನ್ನೋಂಥ ಮುನಿಸು ಇನ್ನೂ ಮುಂದುವರೆದಿದೆ. ನೋಡಿ, ವಯಸ್ಸಿನಲ್ಲಿ ಹೇಳೋದಾದ್ರೆ ನಾನು ಹಿರಿಯನೇ. ನನ್ನನ್ನೇರು ಅವ್ರು ಯಾವತ್ತೂ ತಿರಸ್ಕಾರ ಮಾಡಿಲ್ಲ, ಗೌರವಿಸಿದ್ದಾರೆ. ಇವತ್ತು ನಾನು ಈ ಪದವಿಗೆ ಬರಬೇಕಂತಂದರೆ ಅವ್ರದ್ದು ಕೂಡ ಕೊಡುಗೆ ಇದೆ. ಎಲ್ಲರನ್ನು ನನಗೇನು ನಾನು ಕಂಡಾಗೆ ಪ್ರತಿಯೊಬ್ಬರನ್ನು ಅಣ್ಣ ಅಪ್ಪ ಅಂತ ಮಾತಾಡಿಸೋದು ಅವರ ಅಭ್ಯಾಸ ಇದೆ. ಯಾರನ್ನು ಕೀಳಾಗಿ ಕಂಡಿದ್ದು ನಾನು ಗಮನಿಸಿಲ್ಲ. ಆದರೆ ವೈಯಕ್ತಿಕವಾಗಿ ಯಾರಿಗಾದರೂ ಅವರಿಂದ ಏನಾದರೂ ಇದಾಗಿದ್ದರೆ ಅವರು ಹೇಳ್ಕೊಂಡ್ರೆ ಅದು ಸರಿ. ಸಾರಾಸಗಟಾಗಿ ಎಲ್ಲರನ್ನೂ ಅವರು ತಿರಸ್ಕರಿಸ್ತಾರೆ ಅನ್ನೋದಿದೆಯಲ್ಲ, ಅದು ನನಗೆ ಯಾಕೋ ಅಷ್ಟಾಗಿ ಹಿಡಿಸಲ್ಲ. ಯಾಕೆಂತಂದರೆ ನಾನು ಕೂಡ ವ್ಯವಸ್ಥೆಯಲ್ಲಿರೋನು, ನಾನು ಕೂಡ ನೋಡ್ತಿದ್ದೇನೆ, ಪ್ರತಿಯೊಬ್ಬರನ್ನು ನಾನು ಗಮನಿಸ್ತೇನಲ್ವಾ. ಅದರಿಂದಾಗಿ ಆಮೇಲೆ ಪಕ್ಷದ ಹಿತ ಮುಖ್ಯ ಆಗ್ತದೆ, ಇಲ್ಲಿ ವ್ಯಕ್ತಿಯ ಹಿತ ಮುಖ್ಯ ಆಗೋದಿಲ್ಲ. ಆದ್ದರಿಂದ ಯಾರೇ ನಾಳೆ ಹೈಕಮಾಂಡು ಇವ್ರನ್ನ ವಿಜೇಂದ್ರ ಅವರನ್ನು ಬದಿಗಿಟ್ಟು ಇನ್ನೊಬ್ಬರನ್ನ ತಂದು ಅಧ್ಯಕ್ಷ ಮಾಡಿದಾಗ ಅದೇ ರೀತಿ ಅಪಸ್ವರ ಬರ್ದಂಗೆ ನಡ್ಕೊಳ್ಬೇಕಲ್ಲ ನಾವು. ಹಂಗಿದ್ದ ಮೇಲೆ ಯಾವ ವ್ಯಕ್ತಿ ಆ ಪದವಿಯಲ್ಲಿ ಎಷ್ಟು ದಿನ ಇರ್ತಾರೋ ಅಷ್ಟೂ ದಿನ ಅವರನ್ನು ಗೌರವಿಸಬೇಕು. ಅವರನ್ನು ಗೌರವಿಸೋದು ಅಂತಂದ್ರೆ ಅರ್ಥ ವ್ಯಕ್ತಿಯನ್ನಲ್ಲ, ಅವರ ಸ್ಥಾನವನ್ನ ಮತ್ತೆ ಪಕ್ಷವನ್ನ. ಆ ಕಾರಣದಿಂದ ನಾವು ಯಾರೇ ಆ ಸ್ಥಾನದಲ್ಲಿದ್ದಾಗ ಗೌರವಿಸೋದು ನಮ್ಮ ಧರ್ಮ, ಅದು ಪಕ್ಷದ. ಸರ್, ಒಬ್ಬರ ವಿರೋಧ ಅನ್ನುವಂಥದ್ದಾದರೆ ಅದನ್ನು ವೈಯಕ್ತಿಕ ಅನ್ಬೋದು. ಈಗ ದಿನದಿಂದ ದಿನಕ್ಕೆ ವಿರೋಧಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರಾರಂಭದಲ್ಲಿ ಯತ್ನಾಳ್ ಅವರಿದ್ದರು, ರಮೇಶ್ ಜಾರಕಿಹೊಳಿ ಇದ್ರು, ಕುಮಾರ್ ಬಂಗಾರಪ್ಪ ಆದರು. ಹೀಗೆ ಆ ಬಣ ದೊಡ್ಡದಾಗ್ತಾ ಹೋಗ್ತಾ ಇದೆ. ಇದನ್ನ ಯಾವ ರೀತಿ ನೋಡ್ತೀರಾ ನೀವು? ಇಲ್ಲಿಗೂ ಸರಿ ಹೋಗ್ತದೆ. ಸೊ ಹೈಕಮಾಂಡು ಸ್ವಲ್ಪ ಕೈ ಹಾಕ್ಬೇಕಷ್ಟೇ. ಹೈಕಮಾಂಡ್ ಕೈ ಹಾಕಿದ ಮೇಲೆ ಎಲ್ಲ ಸರಿ ಹೋಗುತ್ತೆ. ಸೊ ಈಗ ಒಂದು ಸರ್, BJP ಒಂದು ಕಾಲದಲ್ಲಿ ಶಿಸ್ತಿಗೆ ಹೆಸರುವಾಗಿರುವಂಥ, ಇಲ್ಲಿ ಶಿಸ್ತಿನ ಪಕ್ಷದಲ್ಲಿ ದೊಡ್ಡ 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 ನಾಯಕರೇ ವಾರ್ಗಿಳಿದಿದ್ದಾರೆ. ಶೀತಲ ಸಮರ ನಡೀತಾ ಇದೆ, ವಿಶೇಷವಾಗಿ ಯಡಿಯೂರಪ್ಪನವರು ಮತ್ತು BL ಸಂತೋಷ್ ಅವರ ನಡುವೆ ಅನ್ನುವಂಥದ್ದು. BL ಸಂತೋಷ್ ಅವರು ರಾಷ್ಟ್ರೀಯ ನಾಯಕ. ಅವ್ರ ಹೆಸರನ್ನು ಯಾರೇ ಎಳೆದು ತರೋದು ಅಷ್ಟು ಸರಿ ಇಲ್ಲ ಅನ್ನೋದು ನನ್ನ. ವಿಜೇಂದ್ರ ಅವರು ಅವ್ರ ಹತ್ರ ಚೆನ್ನಾಗೇ ಇದ್ದಾರೆ, ಯಡಿಯೂರಪ್ಪ ಅವರು ಅವರು ಚೆನ್ನಾಗೇ ಇದ್ದಾರೆ. ಯಾವತ್ತೂ ಎಲ್ಲೋ ನಡೆದ ಒಂದು ಘಟನೆಯನ್ನು ಇವತ್ತಿಗೂ ಅದೇ ರೀತಿ ಇಟ್ಕೊಂಡು BL ಸಂತೋಷ್ ಅವರು ಇವರು ಇದ್ರ ಹಿಂದೆ ಇದ್ದಾರೆ, ಇವ್ರು ಹಿಂದೆ ಮಾಡಿಸ್ತಾರೆ, ಇಂಥವುಗಳನ್ನೆಲ್ಲ ನಾವು ಬಿಡಬೇಕು. ಅದಕ್ಕೆ ನಾನು ಹೇಳಿದ್ದು ವ್ಯಕ್ತಿಗಳನ್ನು ತರಬಾರ್ದು.
ಒಂದು. ಎರಡನೇದು ನಾನು ಹೇಳೋದು, ಇವತ್ತು ಪಕ್ಷವಾಗಿ ನಾವು ಬೆಳೀಬೇಕು, ವ್ಯಕ್ತಿಗಳಾಗಿ ಅಲ್ಲ. ಈಗ ನನಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೊಟ್ಟರು, ಇದು ವ್ಯಕ್ತಿಗಾಗಿ ಕೊಟ್ಟಿರೋದಲ್ಲ. ಇವತ್ತಲ್ಲಿ ಕುಳಿತು ನಾವು ಅದನ್ನು ನಿಭಾಯಿಸಲಿಲ್ಲ ಅಂತಂದರೆ ಆಗ ಅದು ವ್ಯಕ್ತಿ ಸರಿ ಇಲ್ಲ ಅಂತ. ನಿಭಾಯಿಸಿದಾಗ ಅದು ವ್ಯಕ್ತಿಗೆ ಬರೋದಿಲ್ಲ, ಪಕ್ಷಕ್ಕೆ ಬರ್ತದೆ. ಹಾಗಾಗಿ ಅದನ್ನು ತಗೊಳ್ಬೇಕು. ಇಲ್ಲಿ ಆ ರೀತಿ ಹಿಂದೆ ಕೀ ಕೊಡೋರು ಯಾರೂ ಇಲ್ಲ ಇಲ್ಲಿ. ಸೊ ಏನೋ ಮನಸ್ತಾಪಗಳು ಸಹಜ. ನೀವು ಹೇಳಿದ್ರಿ ಬಹಳ ಶಿಸ್ತಿನ ಪಾರ್ಟಿ ಅಂತ. ಹೌದು, ನಮ್ಮದು ಶಿಸ್ತಿನ ಪಾರ್ಟಿನೇ, ಶಿಸ್ತು ಇತ್ತು. ಈಗ ಸ್ವಲ್ಪ ಆ ಶಿಸ್ತಿನ ಇದು ಪರ್ಸೆಂಟೇಜಲ್ಲಿ ಸ್ವಲ್ಪ ಕಡಿಮೆ ಅಂತ ನನಗೂ ಅನಿಸ್ತದೆ. ಯಾಕೆ ಅಂದರೆ ಬರೀ ಸಂಘಟನೆಯಾಗೇ ಒಂದು ಪಕ್ಷ ಇರ್ತದಲ್ಲ, ಭಾಳ ಶಿಸ್ತಾಗಿ ನಡ್ಕೊಬರ್ತದೆ. ಯಾರಿಗೋ ಆಸೆ ಆಕಾಂಕ್ಷೆಗಳಿರೋದಿಲ್ಲ. ಒಂದು ಸಾರಿ ಆ ಒಂದು ಈ ಅಧಿಕಾರ ಅನ್ನೋದಿದೆಯಲ್ಲ, ಅಧಿಕಾರದ ಇದನ್ನು ಮುಟ್ಟಿಬಿಟ್ಟ ಮೇಲೆ ಅಲ್ಲಿಗೆ ಸ್ವಲ್ಪ ಸ್ವಾರ್ಥಗಳು ಬೆರೆದು ಬಿಡ್ತದೆ ಅಂತ ಕಾಣುತ್ತೆ ನನಗೆ. ಆವಾಗ ಸ್ವಲ್ಪ ಶಿಸ್ತು ಮೀರ್ತೀವೋ ಅನ್ನೋ ಒಂಥರ ಅನುಮಾನ ನನಗೆ ಈಗ ಕಾಡ್ತಾ ಇದೆ. ಸೊ ಇದು ಆ ಕಾರಣ ಇರಬೇಕೇ ಹೊರತು ಬೇರೆ ಏನಲ್ಲ. ಶಿಸ್ತು ಸಂಘಟನೆ ಒಳಗೆ ಸರಿಯಾದ ಸಂಪೂರ್ಣ ಶಿಸ್ತಿದೆ. ಯಾರು ಸಂಘಟನೆ ಬಿಟ್ಟು ಅಧಿಕಾರವನ್ನು ಅನುಭವಿಸಿದ್ರೋ ಅಲ್ಲಿ ಸ್ವಲ್ಪ ಶಿಸ್ತು ಕಡಿಮೆ ಆಗಿದೆ ಅಂತ ನನಗೂ ಅನಿಸ್ತು. ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಮುಂದಿರುವ ಸವಾಲುಗಳೇನು ಸರ್? ಈಗ ಬೇಕಾದಷ್ಟು ಸವಾಲು. ಈ ಸರ್ಕಾರ ಜನರಿಗೆ ಸ್ಪಂದಿಸಿ ಕೆಲಸ ಮಾಡಲಿಲ್ಲ ಅಂದರೆ ಬಹಳಷ್ಟು ಕೆಲಸ ನಾವು ಮಾಡಬೇಕಾಗತ್ತೆ. ಮಂತ್ರಿ ಆದವರಿಗೆ ಕೇವಲ ಒಂದು ಮಂತ್ರಿ ಮಂಡಲ, ಒಂದು ಸಚಿವ ಸ್ಥಾನ, ಆ ಒಂದೇ ಇಲಾಖೆ ಅಷ್ಟನ್ನೇ ನೋಡಬೇಕು. ವಿರೋಧ ಪಕ್ಷದ ಸ್ಥಾನಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿಯ ಸ್ಥಾನದಿಂದ ಹಿಡಿದು ಬೇರೆಲ್ಲ ಮಂತ್ರಿಗಳ ಸ್ಥಾನವನ್ನೂ ನಾವು ಗಮನಿಸಬೇಕಾಗ್ತದೆ. 34 ಮಂತ್ರಿಗಳು, ಅಷ್ಟೂ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರ್ತದೆ. ಇಲ್ಲೆಲ್ಲ ಆಗ್ತಕ್ಕಂಥ ಅನಾಹುತಗಳಿರ್ಬೋದು, ವ್ಯತ್ಯಾಸಗಳಿರ್ಬೋದು, ಇವುಗಳೆಲ್ಲನೂ ಗಮನಿಸಬೇಕು. ಪ್ರತಿಯೊಂದಕ್ಕೂ ಉತ್ತರ ಕೊಡೋ ಕೆಲಸ ಮಾಡಬೇಕು. ಉತ್ತರ ಕೊಡೋದು ಅವರು, ಪ್ರಶ್ನೆ ಮಾಡೋಂಥದ್ದು ನಾವು. ಆದರೆ ಸಾಂದರ್ಭಿಕವಾಗಿ ಆಗ್ತಕ್ಕಂಥ ಇದನ್ನೆಲ್ಲವನ್ನು ಸರ್ಕಾರದ ಗಮನ ಸೆಳೆಯಬೇಕು. ಜನರಿಗೆ ಆದ ತೊಡಕು ತೊಂದರೆಗಳನ್ನು ಎತ್ತಿ ಹಿಡಿದು ಆ ಜನರಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಇದು ಒಂದು ದೊಡ್ಡ ಘನ ಕಾರ್ಯ. ದಟ್ ಈಸ್ ವೈ ಪೀಪಲ್ ಸೇ ದಟ್ ಚೀಫ್ ಮಿನಿಸ್ಟರ್ ಇಟ್ ಈಸ್ ಎ ಶಾಡೋ ಮಿನಿಸ್ಟರ್ ಅಂತ. ಅದರಿಂದಾಗಿ ನಮಗೆ ಜವಾಬ್ದಾರಿಗಳು ಭಾಳ ಇರ್ತದೆ. ಅದೇ ಜವಾಬ್ದಾರಿಗೆ ತಕ್ಕ ಹಾಗೆ ನಾನು ಮೈ ಮರೆತು ಒಂದು ದಿವಸವೂ ಕೂತ್ಕೊಳ್ಳೋನಲ್ಲ. ನನಗೆ ಆರೋಗ್ಯ ಸರಿ ಇಲ್ಲಪ್ಪ ಅಂದಿದ್ದ ದಿವಸ ಎಲ್ಲಾದರೂ ನಾನು ಇರ್ಬೋದು. ಆದರೂ ಕೂಡ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಮನೆಯಲ್ಲಿದ್ದೀನಿ ಅಂತ ನಾನು ಅಂದ್ಕೊಂಡೇ ಇಲ್ಲ ಯಾವತ್ತು. ಪ್ರತಿದಿನ ನನ್ನ ಚಲನವಲನಗಳನ್ನ ಗಮನಿಸೋರ್ಗೆ ಗೊತ್ತಾಗುತ್ತೆ. ನಾನು ಜನರ ಸೇವೆಯಲ್ಲಿ ಇರ್ತೇನೆ. ಸರ್ಕಾರದ ಪ್ರತಿಯೊಂದು ತಪ್ಪುಗಳನ್ನು ಎತ್ತಿ ತೋರಿಸುವ ಕೆಲಸವನ್ನು ನಾನು ಮಾಡ್ತೇನೆ. ಇದು ನನ್ನ ಜವಾಬ್ದಾರಿ. ಸರ್, ಈಗ ವಿಧಾನ ಪರಿಷತ್ನ ನಾವು ಕೂಡ ಸುದ್ದಿ ಕವರ್ ಮಾಡುವಾಗ ನೋಡಿದ್ದೀವಿ, ಸದನದಲ್ಲಿ ನೀವು ಸರ್ಕಾರದ ವಿರುದ್ಧ ಹೋರಾಟದ ಧ್ವನಿ ಎತ್ತಾ ಇರ್ತೀರಿ, ಸರ್ಕಾರನ ಇಕ್ಕಟ್ಟಿಗೆ ಸಿಗಾಕ್ಸುವಂಥ ಪ್ರಯತ್ನ ಮಾಡ್ತಾ ಇರ್ತೀರಿ. ಎಲ್ಲೋ ಒಂದು ಕಡೆಗೆ BJPಯಲ್ಲಿ ಎಲ್ಲೋ ಒಂದು ಕೋರ್ಡಿನೇಷನ್ನ ಕೊರತೆ ಎದ್ದು ಕಾಣಿಸುತ್ತಲ್ಲ ಸರ್ ಸದನದಲ್ಲಿ? ಇಲ್ಲ, ಅಂಥದ್ದು ನಮ್ಮ ಇದರಲ್ಲಿ ಏನು ಆ ರೀತಿ ಯಾವತ್ತೂ ನಾನು ಗಮನಿಸಿಲ್ಲ. ಕೋರ್ಡಿನೇಷನ್ ಇದ್ದೇ ಇದೆ. ಯಾರಾದರೂ ನನ್ನನ್ನು ವಿರೋಧ ಮಾಡಿದ್ರ, ನಾನು ಹೇಳಿದಾಗ ಯಾರಾದರೂ ಸ್ಪಂದಿಸಲಿಲ್ವಾ ಅಂಥದ್ದು ಬಂದಿದ್ದರೆ ಖಂಡಿತ ನಾನು ಹೇಳ್ತೇನೆ. ಬಟ್ ಅಲ್ಲಿ ಮೇಲ್ಮನೆಯಲ್ಲಿ ನಮ್ಮಲ್ಲಿ ಒಳ್ಳೆಯ ಕೋಆರ್ಡಿನೇಷನ್ ಇದೆ. ಎಲ್ಲ ಸದಸ್ಯರು ಕೂಡ ಒಬ್ಬರಾದ ಮೇಲೆ ನಾವೇ ಹೇಳ್ತೇವೆ, ನೀವು ಇಂಥದ್ದನ್ನು ಮಾತಾಡಿ. ಈಗ ಗ್ರ್ಯಾಜುಯೇಟಿಂದ ಬಂದಿರೋ ಇರ್ತಾರೆ, ಗ್ರ್ಯಾಜುಯೇಟ್ಸ್ ವಿಷಯ ಬಂದಾಗ ನಾವ್ಯಾರು ತಗೊಳಕ್ಕೆ ಹೋಗಲ್ಲ. ನೋಡಿ, ಅದು ನಿಮ್ಮನ್ನು ಇದು ಮಾತಾಡಿ, ಯಾಕೆಂದರೆ ಅವ್ರಿಗೂ ಅವಕಾಶ ಸಿಗಬೇಕು ಅಂತ. ಟೀಚರ್ಸಿಂದ ಬಂದಿರೋ ಇರ್ತಾರೆ, ಅವ್ರಿಗೆ ಕೊಡ್ತೇವೆ. ಆಮೇಲೆ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ದು ಬಂದಾಗ ಹೆಣ್ಣು ಮಕ್ಕಳಿಗೂ ಕೊಡ್ತೀವಿ. ಹೀಗೆ ಪ್ರತಿಯೊಬ್ಬರು ನಾವೇ ಮಾತಾಡ್ಕೊಂಡು ನಾವು ಮಾಡ್ತೇವೆ. ನಮ್ಮಲ್ಲಿ ಆ ರೀತಿಯ ಒಂದು ದಿವಸವೂ ಕೂಡ ನಮಗೆ ಹಂಗನಿಸಿಲ್ಲ. ಸರ್, ಕಾಂಗ್ರೆಸ್ನಲ್ಲಿ ದಲಿತ CM ಕೂಗು ಸಾಕಷ್ಟು ಜೋರಾಗಿ ನಡೀತಾ ಇದೆ. ಪ್ರಯೋಜನ 75 ವರ್ಷಗಳಿಂದಲೂ ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂದ್ಕೊಂಡೇ ವೋಟ್ ಬ್ಯಾಂಕ್ ಮಾಡ್ಕೊಂಡು ಇದುವರೆಗೂ ಮಾಡಿಲ್ಲ ದೋಖಾ ಸರ್ಕಾರ ಇದು ಕಾಂಗ್ರೆಸ್. ದಲಿತರ ಪಾಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದಾರೋ ಅಕ್ಷರ ಸಹ ಸರಿ ಇದೆ. ಯಾವುದೇ ಕಾರಣಕ್ಕೆ ಅವ್ರು ಮಾಡೋದಿಲ್ಲ. ಬಟ್ ಕೂಗು ನಡೀತಾನೆ ಇದೆ.
ಯಾವತ್ತೂ ಕೂಡ ಆ ಚಿಂತೆ ಮಾಡಿಲ್ಲ. ಅದಕ್ಕಾಗಿ ಎಲ್ಲರೂ ನಾವೆಲ್ಲ ಹೋರಾಟ ಮಾಡಿ 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 ಬಿಟ್ಟು ಬಿಜೆಪಿಯಲ್ಲಿ ಅವಕಾಶ ಇದೆಯಾ ಸರ್? ನೋಡಿ 6 ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು 6 ವರ್ಷ ಆಗಿತ್ತು ಜನತಾದಳ ಬಿಟ್ಟು. ಹ್ಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರು 55 ವರ್ಷದಿಂದ ಇದ್ದಾರೆ. ಹ್ಮ್ ಪರಮೇಶ್ವರ್ ಇದ್ದಾರೆ, KH ಮುನಿಯಪ್ಪ ಇದ್ದಾರೆ. ಯಾಕೆ ಅವ್ರನ್ನೆಲ್ಲ ಮಾಡ್ಬೋದಾಗಿತ್ತಲ್ಲ. ಹ್ಮ್ ಹೋಗ್ಲಿ, ಬಸವಲಿಂಗಪ್ಪ ಹ್ಮ್ ಎಸ್. ಹಿಂದೆ, ಹ್ಮ್ KH ರಂಗನಾಥ್, ಹ್ಮ್. TN ನರಸಿಂಹಮೂರ್ತಿ, ಹ್ಮ್ ಎನ್ ರಾಚಯ್ಯ, ಹ್ಮ್ ಬಹಳ ಜನ ಇದ್ರಲ್ಲ. ಹ್ಮ್ ಯಾರನ್ನು ಅವರೆಲ್ಲ ಕೇಳಿ 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 ಸತ್ತೇ ಹೋದ್ರು. ಹ್ಮ್ ಹ್ಮ್ 92ರಲ್ಲಿ ಬಸವಲಿಂಗಪ್ಪ ಮುಖ್ಯಮಂತ್ರಿ ಆಗೋಗ್ಬಿಟ್ರು ಅನ್ಕೊಂಬಿಟ್ವಿ ನಾವೆಲ್ಲ. ಹ್ಮ್ ಹ್ಮ್ ಆ ಮಟ್ಟಕ್ಕೆ ಬಂತು. ಹ್ಮ್ ಅವ್ರ ಹೆಸರು ತುಂಬಾ ಕೇಳ್ಪಟ್ಟಿದ್ದಕ್ಕೆ ಹ್ಮ್ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗೋದ್ರು. ಹ್ಮ್ ಹ್ಮ್ ಮತ್ತೆ SM ಕೃಷ್ಣ ಅವರು ಉಪಮುಖ್ಯಮಂತ್ರಿ ಆದ್ರು. ಹ್ಮ್ ಉಪಮುಖ್ಯಮಂತ್ರಿ ಆದ್ರೂ ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ ಇನ್ನೊಂದು, ಹ್ಮ್ ಮಾಡಲಿಲ್ಲ. ಇಮ್ಮಿಡಿಯೇಟ್ಲಿ ಅವ್ರಿಗೆ ಮಂತ್ರಿನೇ ಕೊಡಲಿಲ್ಲ. ಹ್ಮ್ ಹ್ಮ್ ಮುಖ್ಯಮಂತ್ರಿ ಆಗಬೇಕಾಗಿದ್ದವ್ರಿಗೆ ಹ್ಮ್ ಮಂತ್ರಿಗಿರಿನೇ ಕೊಡಲಿಲ್ಲ. ಹ್ಮ್ ಆ ರೀತಿ ಅನ್ಯಾಯ ಮಾಡಿಬಿಡ್ತೀವಿ ಈ ಕಾಂಗ್ರೆಸ್ ಸರ್ಕಾರ. ಹ್ಮ್ ಅಷ್ಟು ದೊಡ್ಡ ಆ ವ್ಯಕ್ತಿತ್ವ ಹ್ಮ್ ಇಷ್ಟು ಅಪಮಾನ ಮಾಡಿಬಿಡ್ತಲ್ಲ ಅನ್ನೋ ಕಾರಣಕ್ಕೆ ಹ್ಮ್ ಅವ್ರಿಗೆ ಬ್ರೈನ್ ಎಮರೇಜ್ ಆಗಿ ತೀರ್ಕೊಂಡು ಹೋಗ್ಬಿಟ್ರು ಅವರು. ಎಷ್ಟು ಟೆನ್ಷನ್ ಆಗಿರ್ಬೇಕು ಒಬ್ಬ ದೊಡ್ಡ ವ್ಯಕ್ತಿ. ಇಂಥ ಪಾಪಿ ಕಾಂಗ್ರೆಸ್ ಇದು. ಇಲ್ಲಿ ದಲಿತರಿಗೆ ಭವಿಷ್ಯ ಇಲ್ಲ. ಅವ್ರು ಏನು ಮಾಡ್ತಾರಂದ್ರೆ ಒಂದು 2-3 ಕುಟುಂಬ, ನಾನು ಹೇಳಿದೆ ಅಲ್ಲ, ಹ್ಮ್ ಹ್ಮ್ 2-3 ಕುಟುಂಬನೇ ಹ್ಮ್ ನೋಡಿ ದಲಿತರನ್ನ ಹೆಂಗಿಟ್ಟಿದ್ದೀವಿ, ನೋಡಿ ದಲಿತರನ್ನ ಹೆಂಗಿಟ್ಟಿದ್ದೀವಿ ಅಂತ ಅವುಗಳನ್ನ ತೋರಿಸ್ಕೊಂಡೇನೆ ಹ್ಮ್ ದಲಿತರು, ಇಡೀ ದಲಿತ ಸಮುದಾಯಕ್ಕೆ ವಂಚನೆ ಮಾಡ್ತದೆ ಕಾಂಗ್ರೆಸ್. ಹ್ಮ್ ಹ್ಮ್ ಆದ್ರಿಂದಾಗಿ ನನಗೆ ಮಾಡ್ತಾರ ಅನ್ಸಲ್ಲ. ಹ್ಮ್. ನೋಡಿ ನೀವು ಒಂದು ನೋಡಿ, 2008 ಮುಗೀತು, ಪರಮೇಶ್ವರ್ ಅವರು ಅಧ್ಯಕ್ಷರವರು. ಸುಮಾರು 8 ವರ್ಷ ಅಧ್ಯಕ್ಷರವರು. ಕಾಂಗ್ರೆಸ್ ಪಕ್ಷ 13ರಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು. ಹ್ಮ್ ಎಲ್ಲ ಸೇರಿ ಅವ್ರನ್ನ ಸೋಲಿಸ್ಬಿಟ್ರು. ಹ್ಮ್ ಇವರು ನನ್ನ ನಾಯಕತ್ವದಲ್ಲಿ ಸರ್ಕಾರ ಬರಬೇಕು, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ದೇಶ ಸುತ್ತಾ ಇದ್ರೆ, ಹ್ಮ್ ಇನ್ನು ಕೆಲವರು ಅವ್ರ ವಿರೋಧಿಗಳಲ್ಲ, ಅವ್ರ ಕಾನ್ಸ್ಟಿಟ್ಯೂನ್ಸಿ ಸುತ್ತಿಬಿಟ್ರು. ಯಾರ್ಯಾರು ಸರ್? ಹೆಸರು ಹೇಳಕ್ ಆಗೋದಿಲ್ಲ ಈಗ ನಾನು. ಅವ್ರಿಗೆಲ್ಲ ಗೊತ್ತಿದೆ ಹಾ ಪಾಪ, ಈಗ ಪಶ್ಚಾತ್ತಾಪ ಪಡ್ತಾರೆ. ಹಾ. ಆದ್ರೆ ಬೇಜಾರಾಗಿ ಅವ್ರು ಮುಖ್ಯಮಂತ್ರಿ ಆಗ್ಲಿಲ್ಲ ಬಿಡಿ. ಹ್ಮ್ ಕೊನೆಯ ಪಕ್ಷ ಉಪಮುಖ್ಯಮಂತ್ರಿ ಕೊಟ್ಟಿ ಅಂತೇಳಿ ಹ್ಮ್ ಕಣ್ಣೀರು ಹಾಕೊಂಡು ಕೇಳ್ಕೊಂಡ್ರು ಅವರು. ಹ್ಮ್ ಇಂಥ ಅನ್ಯಾಯ ಮಾಡಿದ್ದೀರಿ ನನಗೆ, ಹ್ಮ್. ಕೊಡಿ ಅಂತ. ಇದೇ 2 ಸಾರಿ ಉಪಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು, ಹ್ಮ್ ಅವ್ರಿಗೆ ಕರುಣೆನೇ ಬರಲಿಲ್ಲ. ಹೌದ್ರಿ, ದಲಿತರು ಆಗಬೇಕಾಗಿರೋ ಜಾಗದಲ್ಲಿ ಬಂದು ನಾನು ಮುಖ್ಯಮಂತ್ರಿ ಆಗಿಬಿಟ್ಟಿದ್ದೀನಿ, ಈ ಪಕ್ಷಕ್ಕೂ ನನಗೂ ಏನು ಸಂಬಂಧ ಇಲ್ಲ, ಅಂಥದ್ರಲ್ಲಿ ನಾನು ಆಗಿದ್ದೀನಿ, ನನಗೆ ಕೊಟ್ಟವ್ರ ಅವಕಾಶ. ಒಂದು ಉಪಮುಖ್ಯಮಂತ್ರಿ ಅವ್ರಿಗೆ ಕೊಡೋಣ ಅನ್ಲೇ ಇಲ್ಲ, ಹ್ಮ್ ಕೊಡಲೇ ಇಲ್ಲ. ಕೊನೆಗೂ 5 ವರ್ಷ ಆದ್ರೂ ಹ್ಮ್ ಅಷ್ಟೇ ಅವರು ಬೇಜಾರಾಗಿದ್ರು. ಹ್ಮ್ ಇನ್ನೊಂದು ಸಾರಿಗೆ ಗೆದ್ರು. ಹ್ಮ್. ಗೆದ್ದು ಬಂದಮೇಲೆ ಹ್ಮ್ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಹ್ಮ್ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಮಾಡಬೇಕಾಯ್ತು. ಹೌದು. ಕುಮಾರಸ್ವಾಮಿಗೆ ಅವರು ಮುಖ್ಯಮಂತ್ರಿ ನಾನು ಕೊಡಿ ಅಂತ ಕೇಳಲೇ ಇಲ್ಲ. ಹ್ಮ್ ಇಲ್ಲಿ ಯಾರಾದರೂ ಮುಖ್ಯಮಂತ್ರಿ, ಇವ್ರು ಯಾರಾದರೂ ಪರಮೇಶ್ವರ ಯಾರನ್ನ ಆಗಿಬಿಟ್ಟಾರು ಅಂತೇಳಿ ಹ್ಮ್ ಹೋಗಿ ಅವ್ರಿಗೆ ಕೊಟ್ಬಿಟ್ರು. ಹ್ಮ್ ಕೊನೆಯ ಪಕ್ಷ ಹಂಚಿಕೆ ಮಾಡುವಾಗ ಉಪಮುಖ್ಯಮಂತ್ರಿ ಬಂತು. ಹ್ಮ್ ಇನ್ನು ಅನಿವಾರ್ಯ. ಹ್ಮ್ ಇದನ್ನು ಏನೋ ಒಂದು ಸಮಯ ಅದು ಮುಖ್ಯಮಂತ್ರಿ ಆಗಿದ್ದವರು ಹ್ಮ್ ತಿರುಗಿ ಆಗ್ಬೋದು ಅನ್ನೋಗಿದ್ದಿದ್ರೆ ಹ್ಮ್ ಭವಿಷ್ಯ ಸಿದ್ದರಾಮಯ್ಯನವರೇ ತಗೊಂಡ್ಬಿಡ್ತಿದ್ರು ಅದನ್ನು. ಹ್ಮ್ ಬಟ್ ಅದು ಏನೋ ಗೌರವಕ್ಕೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹ್ಮ್ ಹೋದ್ರೆ ಹೋಗ್ಲಿ ಅಂತ ಅವ್ರಿಗೆ ಕೊಟ್ಟರು. ಇಲ್ಲ ಅಂತಂದಿದ್ರೆ ಹ್ಮ್. ಮನಸ್ಸಿಂದ ಉಪಮುಖ್ಯಮಂತ್ರಿ ಕೊಡಲಿಲ್ಲ. ಅದೇ ನಮ್ಮ ಪಾರ್ಟಿ ನೋಡಿ, ಹ್ಮ್ ಯಾರು ಹೋರಾಟ ಮಾಡಿಲ್ಲ ಇಲ್ಲಿ. ಹ್ಮ್ ಏನು 50 ವರ್ಷ ನಾವು ಆಳಿಲ್ಲ. 2ನೇ ಅವಧಿಗೆ ಬಂದ ತಕ್ಷಣನೇ ಕಾರಜೋಳ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ವಿ, ತೋರಿಸ್ಕೊಟ್ಟಿದ್ವಿ ನಾವು. ಹ್ಮ್ ಹಾಗೆ ಕಾಂಗ್ರೆಸ್ಗೂ ನಮಗೂ ಇರ್ತಕ್ಕಂಥ ಬದ್ಧತೆ ದಲಿತ ಸಮುದಾಯಗಳ ಬಗ್ಗೆ ಅದೇ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ದಲಿತರಾಗಬೇಕು, ದಲಿತರಿಗೆ ಅವಕಾಶ ಸಿಗಬೇಕು ಅನ್ನೋಂಥ ಬೇಡಿಕೆ ಬಿಡ್ತಾ ಇದೆ. ಇಲ್ಲ, ನಮ್ಮಲ್ಲಿ ಆ ರೀತಿ ನಾವು ಪೈಪೋಟಿ ಮಾಡಲ್ಲ. ಅರವಿಂದ್ ಲಿಂಬಾವಳಿ ಅವರು ಭಾಳ ರೇಸಲ್ಲಿದ್ದಾರೆ, ಆಗಬೇಕು ಅಂತ. ಇಲ್ಲ, ನಮ್ಮಲ್ಲಿ ಪೈಪೋಟಿ ಇಲ್ಲ. ರೇಸಲ್ಲೇ ಅವರು ವೈಯಕ್ತಿಕವಾಗಿ ಕೇಳ್ತಿರ್ಬೋದು, ಇಡೀ ಸಮುದಾಯವಾಗಿ ನಾವು ಆಗಬೇಕು ಅಂತ ಯಾರು ಕೇಳಿಲ್ಲ. ಹ್ಮ್ ಹ್ಮ್ ಇಲ್ಲ, ಆ ರೀತಿ ಹೋರಾಟ ನಡೆಯಲ್ಲ. ಹ್ಮ್ ನಮ್ಮ ಪಕ್ಷದಲ್ಲಿ ಯೋಗ್ಯರನ್ನು ಗುರುತಿಸ್ಕೊಡ್ತಾರೆ. ನಾಳೆ ಯೋಗ್ಯರು ಅಂತೇನಾದರೂ ಅರವಿಂದ್ ಲಿಂಬಾವಳಿ ಅವರಿಗೆ ಅನಿಸಿದ್ರೆ ಹೈಕಮಾಂಡ್ ಕೊಡ್ತಾರೆ, ತಪ್ಪೇನಿಲ್ಲ. ಆವಾಗ ಪರಿಶಿಷ್ಟ ಜಾತಿಯವರು ಆಗಿದ್ದಾರೆ ಅಂತ ನಾವು ಅವರ ಜೊತೆಯಲ್ಲಿ ಇರ್ತೀವಿ ಅಷ್ಟೇ. ಬಿಜೆಪಿಯಲ್ಲಿ ದಲಿತ CM ಆಗುವಂಥ ಅವಕಾಶ ಇದೆಯಾ ಸರ್? ಎಲ್ಲ ಪಕ್ಷದಲ್ಲೂ ಇದೆ. ಅಲ್ಲ, ಬಿಟ್ಕೊಡುವಂಥ ಮನಸ್ಥಿತಿಗಳು ಇಲ್ಲ, ಖಂಡಿತ ಇದೆ. ನಾನು ಹೇಳಿದೆ ಅಲ್ಲ, ಈಗ
ಕಾರಜೋಳ ಅವ್ರನ್ನ ಅವ್ರೇನು ಕೇಳಿದ್ರ ಹ್ಮ್ ನನ್ನ ಉಪಮುಖ್ಯಮಂತ್ರಿ ಅರೆ ಆದೇಶ ಬಂತು ಹೈಕಮಾಂಡಿಂದ ಆಗೋದ್ರು. ನಾಳೆ ದಿವಸ ಹಾಗೇನೆ ಹೈಕಮಾಂಡಿಂದ ದಲಿತರಿಗೊಬ್ಬರಿಗೆ ಅವಕಾಶ ಕೊಡಬೇಕು ಈ ಸಾರಿ ಅಂತ ಅವ್ರಿಗೆ ಏನಾದ್ರು ಅಂದ್ಬಿಟ್ರೆ ಆಗುತ್ತೆ. ಬಟ್ ಹೇಳ್ತೀನಿ, ಈ ರೀತಿ ಪವಾಡಗಳಾಗೋದು ಭಾರತೀಯ ಜನತಾ ಪಾರ್ಟಿಯಲ್ಲೇ ಹೊರತು ಕಾಂಗ್ರೆಸ್ ಅಲ್ಲಿ ಯಾವತ್ತೂ ಪವಾಡ ಆಗಲ್ಲ. ನೀವು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇಂಥ ಶ್ರೇಷ್ಠ ವ್ಯಕ್ತಿಗೆ ಒಂದು ದಿವಸನೂ ಭಾರತ ರತ್ನ ಕೊಡಬೇಕು ಅಂತ ಅನಿಸ್ಲಿಲ್ಲ. ನೋಡಿ, ನೆಹರೂಜಿ ಅವರೇ ಪ್ರಧಾನಮಂತ್ರಿ, ಕೊಡೋರು ಯಾರು ಭಾರತ ರತ್ನ? ಅವ್ರ ಹೆಸರನ್ನೇ ಬರ್ಕೊಂಡ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಡೋರು ಪ್ರಧಾನಮಂತ್ರಿಗಳು, ಅವ್ರ ಹೆಸರನ್ನೇ ಬರ್ಕೊಂಡ್ರು. ರಾಜೀವ್ ಗಾಂಧಿಗೂ ಕೊಟ್ಟರು. ಒಂದೇ ಮನೆಯಲ್ಲಿ 3 ಭಾರತ ರತ್ನಗಳು ಕೊಟ್ಟರು. ಆದರೆ ಇಡೀ ಪ್ರಪಂಚ ಒಪ್ಪುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದಿನ ಕೊಡಲಿಲ್ಲ. ಅಂದರೆ ಪವಾಡಗಳೆಲ್ಲ ಆಗೋದಿಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಬೇಕು, ವಿರೋಧ ಪಕ್ಷಗಳು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು VP ಸಿಂಗ್ ಅವರ ನೇತೃತ್ವದ ಸರ್ಕಾರ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ಶ್ರೇಷ್ಠ ರತ್ನವನ್ನು ಭಾರತ ರತ್ನವನ್ನಾಗಿ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂಥದ್ದು ನಾವು. ಕಾಂಗ್ರೆಸ್ಸು ಅದಲ್ಲ. ಕಾಂಗ್ರೆಸ್ಸು ಸ್ವಾರ್ಥ. ಅವರು ಬರೀ ಆ ಒಂದು ಕುಟುಂಬ ಬದುಕಬೇಕು, ಬೇರೆಲ್ಲರೂ ಅವರ ಗುಲಾಮರಾಗಿರ್ಬೇಕು. ನಿಜವಾಗಿಯೂ ಕೂಡ ಇವತ್ತು ಬೇರೆಯವರು ಗುಲಾಮರೇ ಆಗಿದ್ದಾರೆ ಅವ್ರಿಗೆ. ಆ ಒಂದು ಕುಟುಂಬವೇ ರಾಜಮನೆತನ. 558 ರಾಜ್ಯ ಸಂಸ್ಥಾನಗಳನ್ನೆಲ್ಲ ಒಟ್ಟುಗೂಡಿಸಿ ರಾಜರನ್ನ ಮನೆಗೆ ಕಳಿಸಿ ಪ್ರಜಾಪ್ರಭುತ್ವ ಅನ್ನೋದನ್ನು ತಗೊಂಡು ರಾಜಪ್ರಭುತ್ವ ಬೇಡ, ಪ್ರಜಾಪ್ರಭುತ್ವ ಬೇಕು ಅಂತೇಳಿ ಪ್ರಜಾಪ್ರಭುತ್ವದ ಹೆಸರಿನಲ್ಲೂ ಕೂಡ ಇದು ಗಾಂಧಿ ಫ್ಯಾಮಿಲಿ, ಇವತ್ತೇನು ನಕಲಿ ಗಾಂಧಿಗಳಿದ್ದಾರಲ್ಲ, ಅವರ ಹೆಸರಿನಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ರಾಜಪ್ರಭುತ್ವವನ್ನು ನಡೆಸ್ತಾ ಇದ್ದಾರೆ. CI ಸೈಟ್ ವಿಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ಮೇಲೆ ತಾವು ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತಿದ್ರಿ. ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ನೀವು ಪಡೆದಂಥ CI ಸೈಟ್ ವಿಚಾರ ಪ್ರಸ್ತಾಪ ಮಾಡಿದಾಗ ಎಲ್ಲೊಂದು ಕಡೆಗೆ ಸೈಲೆಂಟ್ ಆದ್ರ ಸರ್. ತೋರಿಸಿದ್ರ ನಂದು ಎಲ್ಲದೇ ಅಂತವರು ಇವತ್ತಿಗೂ ತೋರ್ಸೋಕ್ಕಾಗಿಲ್ಲ. ಅಪಾದನೆ ಅಷ್ಟೇ. ಅದಕ್ಕೆ ಯಾಕೆ ನಾನು ತಲೆ ಚೆಚ್ಕೊಳ್ಳಿ? ಸೈಟಿಗೆ ಕೊಟ್ಟರು ವಾಪಸ್ ಯಾರು? ನಂದು ಸೈಟ್ ಇದ್ರೆ ತಾನೇ ಕೊಡಕ್ಕೆ. ನಂದು ಸೈಟೇ ಇಲ್ಲ. ಆಪಾದನೆ ಮಾಡಿದ್ರು. ಬಿರಿಯಾನಿ ಅಂಗಡಿ ಮಾಡಿದ್ದಾರೆ. ಹೌದಾ? ಹೋಗಿ ನೋಡ್ಕೊಂಡು ಒಂದು ಸಾರಿ ಬಿರಿಯಾನಿ ತಿನ್ಕೊ ಬರ್ಬೇಕಾಗಿತ್ತಲ್ಲ ಅವರು. ತಿಂದೇ ಇಲ್ಲ. ಹೌದಪ್ಪ, ಯಾರು ಬಿರಿಯಾನಿ ಮಾಡಿದ್ದಾರೆ, ಯಾರ್ದು ಸೈಟು ಗೊತ್ತಿರ್ಬೇಕಲ್ಲ. ಏನೋ ಬಾಯಿಗೆ ಬಂದಿದ್ದು ನಾನೊಂದು ಅಪಾದನೆ ಮಾಡಿದೆ ಅಂದ ತಕ್ಷಣ ಇನ್ನೊಂದು ಅಪಾದನೆ ಮಾಡಿದ್ರೆ ಉತ್ತರ ಅಲ್ಲ. ಅದು ಸತ್ಯ ಇದ್ರೆ ಹೇಳ್ಬೇಕು, ಇಲ್ಲ ಅಂತಂದ್ರೆ ಏನು? ಮತ್ತೆ ನೀವು ನಂದಿಷ್ಟ ಗೊತ್ತು, ಯಾಕೆ ಸುಮ್ಮನೆ ಇದ್ದೀರಿ? ಇನ್ನೂ ಸುಮ್ಮನೆ ಇದ್ದೀರಲ್ಲ, ಯಾಕೆ? ಗೊತ್ತಾಯ್ತು ನಿಮಗೆ ನಾವು ಹೇಳಿರೋದು ಸುಳ್ಳು, ಅಲ್ಲಿ ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ಗೊತ್ತಾಯ್ತಾ? ಸುಮ್ಮನೆ ಆಗೋದ್ರಿ. ನಾನು ಯಾಕೆ ಬಾಯಿ ಹೊಡ್ಕೊಳ್ಳಿ? ಕೊಟ್ಟವ್ರು ಇವಾಗ ವಾಪಸ್ ಯಾರು? ನೀವು. ಅಂದ್ರೆ ಅಲ್ಲಿ ಇಲ್ಲಿಗಲ್ಲಾಗಿ ಮಾಡಿದ್ರಿ, ವಾಪಸ್ ಬಂತು ಅದು. ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ನಿಮಗೆ ಈಗ ಅರ್ಥ ಆಗಿರ್ಬೇಕು, ತಪ್ಪು ಕಂಡ್ರೆ ಛಲವಾದಿ ನಾರಾಯಣ ಸ್ವಾಮಿ ಎಲ್ಲೂ ಕೂಡ ಸಹಿಸ್ಕೊಳ್ಳಲ್ಲ. ಅಡ್ಜಸ್ಟ್ಮೆಂಟ್ ಅನ್ನೋದಿಲ್ಲ ನನ್ನ ಹತ್ರ. ನೇರ ಈ ಅಧಿಕಾರ ಇವತ್ತು ಇರ್ತದೆ, ನಾಳೆ ಹೋಗ್ತದೆ, ಅದೆಲ್ಲ ಪ್ರಶ್ನೆ. ಜೀವನದಲ್ಲಿ ನಾವು ಪಬ್ಲಿಕ್ ಲೈಫಲ್ಲಿ ಹೆಂಗೆ ಉಳ್ಕೊಳ್ತೀವಿ ಅನ್ನೋದೇ ಮುಖ್ಯ ನನಗೆ. ಆದ್ರಿಂದಾಗಿ ಅದು ಯಾರೇ ಇರ್ಬೋದು, ನಾನು ನನ್ನ ತಂದೆ ಮಾಡಿದ್ರು ತಪ್ಪು ಅಂತ ಹೇಳ್ತೀನಿ. ಇದು ನನ್ನ ನಡವಳಿಕೆ. ಸರ್, ಈಗ ಅಶ್ವವೇಗದ ಸೆಗ್ಮೆಂಟ್, ಅಶ್ವದಷ್ಟೇ ವೇಗವಾಗಿ ಒನ್ ವರ್ಡಲ್ಲಿ ಉತ್ತರಿಸಬೇಕು. ರಾಜಕಾರಣಿಗಳಿಗೆ ಯಾವುದು ಮುಖ್ಯ, ಯಾವುದು ಮುಖ್ಯ ಅಲ್ಲ, ಎಲ್ರಿಗೂ ಇರಬೇಕಾಗಿದ್ದು ಸಮಾಜ ಸೇವೆ. ಸೊ ಸ್ವಾರ್ಥ ಮುಖ್ಯ. ಏನು ನಂಬಬೇಕು, ಏನು ನಂಬಾರ್ದು? ಎಲ್ಲರನ್ನೂ ನಂಬಬೇಕು, ಸುಳ್ಳುಗಳನ್ನು ನಂಬಬಾರ್ದು. ಏನು ಬಿಡಬೇಕು, ಏನು ಬಿಡಬಾರ್ದು? ಭ್ರಷ್ಟಾಚಾರವನ್ನು ದೂರ ಇಟ್ಬಿಡ್ಬೇಕು, ಅದನ್ನು ಬಿಡಬೇಕು. ಸ್ವಾರ್ಥವನ್ನು ಬದಿಗಿಟ್ಬಿಡ್ಬೇಕು. ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಕು, ಯಾವುದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಸುಮ್ಮನೆ ಗಾಳಿ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಬೇಕು, ಸತ್ಯಗಳನ್ನು ಎತ್ತಿ ಹಿಡಿ. ರಾಜಕೀಯದಲ್ಲಿ ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು? ಎಲ್ಲ ಕಡೆ ಕಣ್ಣಿರಬೇಕು, ಬಟ್ ಭ್ರಷ್ಟಾಚಾರದಿಂದ ದೂರ ಇರಬೇಕು. ರಾಜಕೀಯ ಅಂದರೆ ಒಂದು ವರ್ಡಲ್ಲಿ ಏನು?
ರಾಜಕೀಯ ಅಂತಂತಂದರೆ ಅದು ಒಂದು ತಪ್ಪು ದಾರಿಗಳಿತಕ್ಕಂಥದ್ದು ಅಂತಾಗಿದೆ. ರಾಜನೀತಿ ಆಗಬೇಕು. ಯಾಕೆಂತಂದರೆ ನೀತಿ ಇರಬೇಕೆ ಹೊರತು ಅದಕ್ಕೆ ಯಾವುದೋ ಕಾರಣ ಇರಬಾರ್ದು. ಯಡಿಯೂರಪ್ಪ ಅಂದರೆ ಏನು? ಯಡಿಯೂರಪ್ಪ ಅಂತಂತಂದರೆ ಒಳ್ಳೆ ಆಡಳಿತಗಾರ, ಹೋರಾಟಗಾರ. ವಿಜೇಂದ್ರ ಅವರ ಬಗ್ಗೆ ಅಭಿಪ್ರಾಯ? ವಿಜೇಂದ್ರ ಈಗ ಬೆಳೆದು ಬರ್ತಾ ಇರತಕ್ಕಂಥ ಒಬ್ಬ ತರುಣ ನಾಯಕ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು? ಅವರಿಗೆ ಸರಿಸಾಟಿ ಯಾರೂ ಇಲ್ಲ ಈ ದೇಶದಲ್ಲಿ. ಕಾಂಗ್ರೆಸ್ನಲ್ಲಿ ಸಮರ್ಥ ನಾಯಕ ಯಾರು ಸರ್? ಈಗ ಹುಡುಕಿದ್ರೂ ಸಿಗ್ತಾ ಇಲ್ಲ ಸರ್. ಈಗ ರಾಜಕೀಯ ಜೀವನದಲ್ಲಿ ನಿಮಗೆ ಅನೇಕ ಬಿರುದುಗಳು ಸಿಕ್ಕಿರ್ತವೆ. ನಿಮಗೆ ನೀವು ಕೊಟ್ಟುಕೊಳ್ಳುವಂತಹ ಬಿರುದು ಯಾವುದು? ಜೊತೆಗೆ ಯುವ ಜನರು ಯಾವುದೇ ರೀತಿಯಲ್ಲಿ ಏನೇ ಒಂದು ಪ್ರಾರಂಭ ಮಾಡಬೇಕಂತಂದು ಹೇಳಿದ್ರೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಸೊ ಅಂಥ ಯುವಕರು ಅವರನ್ನು ಅವರು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋಂತಹ ವಿಚಾರವನ್ನು ನೀವು ಹೇಳಬಾರ್ದು ಸರ್. ನನ್ನ ರೆಕಾರ್ಡ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. ಆ ಡೈರಿಯಲ್ಲಿ ಅವ್ರನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋಂಥದ್ದು ಬರಿಬೇಕು ಸರ್. ಆಗಲಿ. ಇತ್ತೀಚಿನ ದಿನಗಳಲ್ಲಿ ಯುವಜನರು ಆತ್ಮವಿಶ್ವಾಸ ಕಳೆದುಕೊಂಡವರಂತೆ ತಮ್ಮ ಮೇಲಿರುವ ಜವಾಬ್ದಾರಿಗಳಿಂದ ಜಾರಿಕೊಳ್ಳುವುದನ್ನು ಗಮನಿಸಿದ್ದೇನೆ. ಯುವಜನರು ಈ ದೇಶದ ಶಕ್ತಿ. ಅವರು ಎಂದಿಗೂ ಎದೆಗುಂದಬಾರದು. ಪ್ರತಿ ಹೆಜ್ಜೆಯಲ್ಲೂ ತಮ್ಮ ಪ್ರೌಢಿಮೆ ಪ್ರದರ್ಶಿಸಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಕಾರ್ಯಾರಂಭ ಮಾಡಿದಲ್ಲಿ ಸಹಜವಾಗಿ ಉತ್ತಮ ಫಲಿತಾಂಶ ಕಾಣಬಹುದು ಮತ್ತು ಇತರರಿಗೆ ಮಾದರಿಯಾಗಬಹುದು. ಸರ್, ಇಷ್ಟೊತ್ತು ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದ. ನಮಸ್ಕಾರ. ಇದಾಗಿತ್ತು ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚೆಲುವಾದಿ ನಾರಾಯಣಸ್ವಾಮಿ ಅವರ ಮನದಾಳದ ಮಾತು. ಮುಂದಿನ ವಾರ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.